ಅಭ್ಯಾಸ 8.1 ಮೊದಲನೇ ಪ್ರಶ್ನೆ ಯಾವುದು? ಚತುರ್ಭುಜಗಳು ಅಂದ್ರೆ ಕ್ವಾಡ್ರಿಲ್ಯಾಟರಲ್ ಎಂಬ ಎಕ್ಸರ್ಸೈಸ್ 8.1 ಒಳಗ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋದು. ಕ್ವಶನ್ ಏನಿದೆ ಅಂದ್ರಪ್ಪ, ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್ ಅಂದ್ರೆ ಎ ಬಿ ಸಿ ಡಿ ಒಂದು ಚತುರ್ಭುಜವಾಗಿದೆ, ಸಮಾಂತರ ಚತುರ್ಭುಜವಾಗಿದೆ. ಆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳ ಉದ್ದ ಪರಸ್ಪರ ಏನಾಗಿರ್ತದೆ? ಸಮನಾಗಿತ್ತು. ಹಾಗಾದ್ರೆ ಎ ಸಿ ಯಾರಿಗೆ ಸಮನಾಗಿದೆ? ಬಿ ಡಿ ಸಮನಾಗಿದೆ. ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ಇದು ದತ್ತ. ಇದು ದತ್ತ ಏನ್ ಹೇಳ್ತೇಳ್ರಿ? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವಾಗಿದೆ ಮತ್ತು ಅವುಗಳ ಕರ್ಣಗಳ ಉದ್ದ ಪರಸ್ಪರ ಏನಾಗಿದೆ? ಸಮನಾಗಿದೆ. ಅಂದ್ರೆ ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂತ ಗೊತ್ತಾಗುತ್ತಲ್ಲ. ಮತ್ತೆ ದ ಲೆಂತ್ ಆಫ್ ಡಯಾಗನಲ್ಸ್ ಆರ್ ಈಕ್ವಲ್. ಡಯಾಗನಲ್ಸ್ ಯಾವೇ? ಎ ಸಿ ಒಂದು ಮತ್ತೆ ಬಿ ಡಿ ಈಕ್ವಲ್ ಐತಿ. ನಾವ್ ಏನ್ ಪ್ರೂವ್ ಮಾಡ್ಬೇಕಂದ್ರೆ, ಟು ಪ್ರೂವ್ ಏನಿತ್ತಂದ್ರಪ್ಪ, ಸಾಧನೆ ಏನಿದೆ ಅಂದ್ರೆ ಎ ಬಿ ಸಿ ಡಿ ಒಂದು ಆಯ್ತ ಅಂತ ಪ್ರೂವ್ ಮಾಡಬೇಕು. ಕೊಟ್ಟಿದ್ದೇನು? ಎ ಬಿ ಸಿ ಡಿ ಅನ್ನೋದು ಏನದು? ಸಮಾಂತರ ಚತುರ್ಭುಜ. ಪ್ರೂವ್ ಮಾಡಬೇಕಾಗಿದ್ದೇನು? ಆಯ್ತು. ಟು ಪ್ರೂವ್ ಏನಿದೆ? ಎ ಬಿ ಸಿ ಡಿ ಇಸ್ ಅ ರೆಕ್ಟಾಂಗಲ್. ಕೊಟ್ಟಿದ್ದು ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್. ಪ್ರೂವ್ ಮಾಡೋದಿದ್ದು ಎ ಬಿ ಸಿ ಡಿ ಇಸ್ ಅ ರೆಕ್ಟಾಂಗಲ್. ರೆಕ್ಟಾಂಗಲ್ ಪ್ರಾಪರ್ಟಿ ಏನಿರ್ತದೆ? ಆಂಗಲ್ಸ್ ಎಷ್ಟಿರ್ತಾವ? 90 ಡಿಗ್ರಿ. ಅದು ಸಮಾಂತರ ಚತುರ್ಭುಜದಲ್ಲಿ 90 ಇರ್ಬೇಕಂತ ಏನಿಲ್ಲ. ಒಂದು ಲಘು ಕೋನ, ವಿಶಾಲ ಕೋನ ಮೆಜಾರಿಟಿ ಒಳಗೆ ಇರ್ತದೆ. ಹೌದಾ? ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎ ಬಿ ಸಿ ಡಿ ಒಳಗೆ ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ, ಆಂಗಲ್ ಡಿ ಅನ್ನ ಆಸ್ ಅ 90 ಡಿಗ್ರಿ ಅಂತ ಪ್ರೂವ್ ಮಾಡಿದ್ರೆ ಅವಾಗ ಅದು ಪ್ಯಾರಲೋಗ್ರಾಮ್ ಇದ್ದಿದ್ದು ಏನಾಗುತ್ತೆ? ರೆಕ್ಟಾಂಗಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಸಮಾಂತರ ಚತುರ್ಭುಜ ಇದ್ದಿದ್ದು ಏನಾಗುತ್ತೆ? ಆಯ್ತು. ಕ್ಲಿಯರ್ ಆಗಿದೆ? ಕ್ವಶನ್ ಕ್ಲಿಯರ್ ಆಗಿದೆ? ಈಗ ಏನಾಗುತ್ತೆ ಅಂದ್ರೆ ದತ್ತ ಮತ್ತೆ ಸಾಧನೆಯ ಮುಗಿತು. ನೆಕ್ಸ್ಟ್ ಏನ್ ಹೇಳ್ರಿ? ಸಾಧನೆ ಪ್ರೂಫ್. ಯಾವ ರೀತಿ ನಾನು ಕೋನ ಎ ಬಿ ಸಿ ಡಿ ಅನ್ನು 90 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕಂದ್ರೆ, ಮೊದಲು ನಾ ಏನ್ ಮಾಡ್ತೀನಿ ಅಂದ್ರೆ ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡ್ತೀನಿ. ಮೊದಲನೇದು ತ್ರಿಭುಜ ಎ ಬಿ ಸಿ. ನಾ ಯಾವಾಗ ತ್ರಿಭುಜದ ಹೆಸರು ಹೇಳ್ತೀನಿ ನೀವು ಅದ್ರಲ್ಲಿ ಫೋಕಸ್ ಮಾಡ್ಬೇಕಂತ ಫಿಗರ್ ಒಳಗೆ ಚೆಕ್ ಮಾಡ್ಬೇಕು. ಟ್ರಯಾಂಗಲ್ ಎ ಬಿ ಸಿ ಎಲ್ಲಿ ಬರ್ತದೆ? ಟ್ರಯಾಂಗಲ್ ಎ ಬಿ ಸಿ ಅಂಡ್ ಎ ಬಿ ಸಿ, ಇನ್ನೊಂದು ಟ್ರಯಾಂಗಲ್ ಬಿ ಎ ಡಿ ಗಳಲ್ಲಿ. ಇನ್ನು ಟ್ರಯಾಂಗಲ್ ಎ ಬಿ ಸಿ ಅಂಡ್ ಬಿ ಎ ಡಿ, ಟ್ರಯಾಂಗಲ್ ಎ ಬಿ ಸಿ ಅಂಡ್ ಬಿ ಎ ಡಿ ಎರಡನ್ನು ಹೋಲಿಕೆ ಮಾಡ್ಬೇಕು. ಹೋಲಿಕೆ ಮಾಡಿದಾಗ ಒಂದೇದು ನನ್ನ ಮಾತಾಡ್ತಾ ಮಾಡ್ಕೊಳಪ್ಪ. ನಾ ಏನ್ ಹೇಳ್ಬೋದು ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ. ಟ್ರಯಾಂಗಲ್ ಎ ಬಿ ಸಿ ಒಳಗೆ ಎ ಬಿ ಬರ್ತಾ, ಟ್ರಯಾಂಗಲ್ ಬಿ ಎ ಡಿ ಒಳಗೆ ಬಿ ಎ ಬರ್ತದೆ. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ. ರೀಸನ್ ಏನ್ ಬರ್ತೀರಿ? ಕಾಮನ್ ಸರಿ, ಸಾಮಾನ್ಯ ಬಾಹು ಅಲ್ಲ, ಹೌದನಲ್ಲ? ಹಾಗಾದ್ರೆ ಎ ಬಿ ಅಂದ್ರೆ ಅದೇ ಬಾಹು, ಬಿ ಅಂದ್ರೆ ಅದೇ ಬಾಹು. ನೆಕ್ಸ್ಟ್ ಮತ್ತೆ ಇನ್ನೊಂದು ಏನ್ ಬರೀಬೇಕಂದ್ರೆ ನಾವು ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಬರೀಬಹುದು. ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ಬಿ ಸಿ ಅಲ್ಲಿ ಬರ್ತಾ ಟ್ರಯಾಂಗಲ್ ಎ ಬಿ ಸಿ ಒಳಗೆ ಬಿ ಸಿ ಬರ್ತಾ, ಎ ಡಿ ಅಲ್ಲಿ ಬರ್ತಾ ಟ್ರಯಾಂಗಲ್ ಬಿ ಎ ಡಿ ಒಳಗೆ ಎ ಡಿ ಬರ್ತಾ. ಹಾಗಾದ್ರೆ ಈ ಬಾಹುಗೆ ಯಾಕೆ ಸಮ ಅಂದ್ರೆ ಇವು ಸಮಾಂತರ ಚತುರ್ಭುಜದ ಯಾವ ಬಾಹುಗಳು? ಅಭಿಮುಖ ಬಾಹುಗಳು. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಪರಸ್ಪರ ಏನಿರ್ತವೆ? ಸಮನಾಗಿರ್ತವೆ. ತಿಳಿಲ್ಲ? ಪ್ಯಾರಲೋಗ್ರಾಮ್ ಒಳಗ opposite, the length of opposite sides are equal, means AD is equal to BC and AB is equal to DC. But AB is equal to DC ಅವಶ್ಯಕತೆ ಇಲ್ಲ. ನನಗೆ ಯಾಕೆ ಅವಶ್ಯಕತೆ ಇದೆ? AD is equal to BC. ಕ್ಲಿಯರ್ ಆಗಿದೆ? AD ಅನ್ನೋದು ಒಂದು ತ್ರಿಭುಜ ಬರ್ತೈತಿ, BC ಅನ್ನೋದು ಒಂದು ತ್ರಿಭುಜ ಬರ್ತೈತಿ. ಅದಕ್ಕೆ ಅಪೋಸಿಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಅಂತ ರೀಸನ್ ಬರೀಬೇಕು. ಬರ್ತೀರಿ? ಏನ್ ಬರೀಬೇಕ್ರಿ? ಅಪೋಸಿಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್. ಇದೇನ್ರಿ? ಯಾವ ಬಾಹು? ಸಾಮಾನ್ಯ ಬಾಹು. ಕಾಮನ್ ಸೈಡ್ ಅಂದ್ರೆ ಏನು? ಸಾಮಾನ್ಯ ಬಾಹು. ಕ್ಲಿಯರ್ ಆಗಿದೆ? ನೆಕ್ಸ್ಟ್ ಈಗ ಏನಾಗ್ತದ್ರಿ? ಇದು ಈ ಬಾಹುಗೆ ಈ ಬಾಹು ಸಾಮಾನ್ಯ ಬಾಹು, ಮತ್ತೆ ಈ ಬಾಹುಗೆ ಈ ಬಾಹು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹು. ನೆಕ್ಸ್ಟ್ ನೋಡಿ ಏನಂತಂದ್ರಪ್ಪ, ತ್ರಿಭುಜ ಎ ಬಿ ಸಿ ಯಲ್ಲಿ ಬರುವಂತ ಎ ಸಿ, ತ್ರಿಭುಜ ಬಿ ಎ ಡಿ ಯಲ್ಲಿ ಬರುವಂತ ಬಿ ಡಿ ಪರಸ್ಪರ ಏನಾಗಿರ್ತೈತಿ? ಸಮನಾಗಿರ್ತೈತಿ. ಇದನ್ನ ಯಾರು ನೋಡ್ಬಿಡ್ತೀವಿ? ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ಯಾಕೆ ಹೇಳ್ರಿ? ಎ ಸಿ ಬಿ ಡಿ ಏನು? ಡಯಾಗನಲ್ಸ್ ಆಯ್ತು, ಕರ್ಣಗಳು. ಹಾಗಾದ್ರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಏನಿರ್ತಾವೆ? ಸಮನಾಗಿರ್ತಾವ ಅಂತ ಹೇಳಿ ಏನಿದೆ? ದತ್ತ ಗಿವನ್. ಹಾಗಾದ್ರೆ ಎರಡೂ ತ್ರಿಭುಜಗಳಲ್ಲಿ ಮೂರು ಬಾಹುಗಳು ಪರಸ್ಪರ ಸಮನಾಗಿದ್ರೆ ಫ್ರಮ್ ಎಸ್ 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 ಅಂದ್ರೆ ಬಾಬಾನ ಸಿದ್ಧಾಂತದಿಂದ ನಾವೇನ್ ಹೇಳ್ಬೋದು ಅಂದ್ರೆ ಈ ತ್ರಿಭುಜಕ್ಕೆ ಟ್ರಯಾಂಗಲ್ ಎ ಬಿ ಡಿ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರುಯೆನ್ಸ್ ಅಂತ ಅಂದ್ರೆ ಸರ್ವಸಮ ಆಗಿದೆ ಯಾರಿಗೆ? ಬಿ ಎ ಡಿ. ಕ್ಲಿಯರ್ ಆಗಿದೆ? ಹಾಗಾದ್ರೆ ಈ ತ್ರಿಭುಜಕ್ಕೆ ಸರ್ವಸಮವಾಗಿದೆ. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಬಿ ಎ ಡಿಗೆ ಸರ್ವಸಮ ಆದರೆ
ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಪರಸ್ಪರ ಏನಾಗಿರುತ್ತೆ? ಸಮಾನಾಗಿರುತ್ತೆ. ಹೌದಲ್ಲ? ಹಾಗಾದ್ರೆ ಈ ತ್ರಿಭುಜದಲ್ಲಿರುವಂತ ಈ ಕೋನ, ಈ ತ್ರಿಭುಜದಲ್ಲಿರುವಂತ ಈ ಕೋನ ಪರಸ್ಪರ ಏನಾಗಿರುತ್ತೆ? ಸಮನಾಗಿರುತ್ತೆ. ಅಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ. ರೀಸನ್ ಸಿಪಿ ಸಿಟಿ. ಅರ್ಥ ಆಗುತ್ತಲ್ಲ? ಇಂಥ ಲೆಕ್ಕ ನಾವೇ ಮಾಡಿದ್ವಿ ತ್ರಿಭುಜಗಳು ಪಾಠದಾಗ ಬಿಡಿಸೇವಲ್ಲಪ್ಪ ಸಿಪಿ ಸಿಟಿ ಅಂತ ಹೇಳಿ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಏನಾಗ್ತದೆ? ಬಿ ಆಗ ಕ್ಲಿಯರ್ ಆಗುತ್ತೆ ನೀಲ್ಪ. ಈಗ ಇಲ್ಲಿ ಮಟ್ಟ ಅರ್ಥ ಆಗತ್ತಲ್ಲ ನೀವು ಹೇಳಿದ್ದು ಏನ್ ಹೇಳ್ರಿ? ಯಾವ ತ್ರಿಭುಜಗಳನ್ನು ಹೋಲಿಕೆ ಮಾಡಿವಿ? ಎ ಬಿ ಸಿ ಮತ್ತು ಬಿ ಎಡಿಗಳಲ್ಲಿ ಒಂದು ಸಾಮಾನ್ಯ ಬಾಹು, ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು, ಮತ್ತು ಇನ್ನೊಂದೇನು ದತ್ತ. ಅಂದ್ರೆ ಒಂದು ಕಾಮನ್ ಸೈಡ್ ಮತ್ತೆ ದ ಅಪೋಸಿಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಅಂಡ್ ಇನ್ನೊಂದೇನು ಗಿವನ್. ಹಾಗಾದ್ರೆ ಬಾಬಾ ಸಿದ್ಧಾಂತದಿಂದ ಇವೆರಡೂ ತ್ರಿಭುಜಗಳು ಸರ್ವಸಮ ಆದರೆ ಹಾಗಾದ್ರೆ ಏನಾಗುತ್ತೆ? ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಪರಸ್ಪರ ಏನಿರ್ತದೆ? ಸಮನಾಗಿರ್ತದೆ. ಮತ್ತೆ ಇನ್ನೊಂದು ಸಮಾಂತರ ಚತುರ್ಭುಜ ಪ್ಯಾರಲೋಗ್ರಾಮ್ ಒಳಗೆ ಒಂದು ಪ್ರಾಪರ್ಟಿ ಹೇಳಿದ್ದೆ ನಾನು ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ. ಏನ್ ಹೇಳಿದೆ ಅಂದ್ರೆ ದ ಸಮ್ ಆಫ್ ಅಡ್ಜಸೆಂಟ್ ಆಂಗಲ್ಸ್ ಆರ್ 180. ನೆನಪಿದೆ? ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಡಿಗ್ರಿ? ಯಾವಾಗ ಬರ್ತೇವೆ? ಯಾವ ಚತುರ್ಭುಜದಾಗ? ಸಮಾಂತರ ಚತುರ್ಭುಜ. ಹಾಗಾದ್ರೆ ಎ ಗೆ ಪಾರ್ಶ್ವ ಕೋನ ಯಾವುದು? ಬಿ. ಎ ಗೆ ಪಾರ್ಶ್ವ ಕೋನ ಬಿ. ಹಾಗಾದ್ರೆ ಎ ಪ್ಲಸ್ ಬಿ ಎರಡೂ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಲಕ್ಷಣ ಬರೀಬೇಕು. ಏನ್ ಬರೀಬೇಕು? ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಡಿಗ್ರಿ? 180 ಡಿಗ್ರಿ. ಬರೀತಿರಲ್ಲ? ಅಂದ್ರೆ ದ ಸಮ್ ಆಫ್ ಅಡ್ಜಸೆಂಟ್ ಆಂಗಲ್ಸ್ ಇನ್ ಅ ಪ್ಯಾರಲೋಗ್ರಾಮ್ ವಿಚ್ ಇಸ್ ಈಕ್ವಲ್ ಟು 180 ಡಿಗ್ರಿ. ನಾ ಲಕ್ಷಣಗಳನ್ನ ಹೇಳೀನಿ. ಯಾರಿಗೆ ಲಕ್ಷಣಗಳು ಎಲ್ಲ ನೆನಪಿರ್ತಾವ ನೋಡು ಅವ್ರಿಗೆ ಲೆಕ್ಕ ಈಸಿ ಆಗ್ತದೆ. ಅದಕ್ಕೆ ಇಂಟ್ರೊಡಕ್ಷನ್ ಪಾರ್ಟ್ ನೋಡ್ಕೊಂಡ್ಬಂದು ಅದರೊಳಗಿರುವಂತ ಎಲ್ಲಾ ಲಕ್ಷಣಗಳನ್ನು ಒಂದು ಸೈಡ್ ಬರ್ಕೊಂಡು ಏನ್ ಮಾಡೋಣ ನೆನ್ಪಿಟ್ಟು ಅಂದ್ರೆ ಈ ಲೆಕ್ಕ ಏನಾಕೋ ಅರ್ಥ ಆಕೋ. ಹಾಗಾದ್ರೆ ಇದಾಗ ಕ್ಲಿಯರ್ ಆಗುತ್ತಾ? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ. ರೀಸನ್ ಏನು? ಸಿಪಿಸಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್. ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಲ್ಲಿ ಈ ಕೋನಗಳು ಸಮ ಇರ್ತವೆ. ಮತ್ತೆ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ. ಅಂದ್ರೆ ಏನಿದೆ? ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಬಿಡ್ತಿರಲ್ಲ ದಿಸ್. ಹಾಕಿ ನಾನು ಎ ಅಂದ್ರೆ ಬಿ ಅಂತ. ಹಾಗಾದ್ರೆ ಎ ಏನೇ ಹೇಳಿ? ಎ ಏನೇ ಹೇಳಿ? ಈ ಬಿ ಮತ್ತೆ ನಾ ಎ ಬಿಡಬಹುದು? ಎ ಪ್ಲಸ್ ಬಿ ಇದಲ್ಲ, ಅದು ಎ ಪ್ಲಸ್ ಎ ಬರುತ್ತೆ. ಯಾಕಂದ್ರೆ ಎ ಏನ ಬರ್ತದೆ? ಬಿ ಅಂದ್ರೆ ಏನು? ಎ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 180 ಡಿಗ್ರಿ. ನಿಮ್ಗೆ ಗೊತ್ತಿದೆ ಎ ಪ್ಲಸ್ ಎ ಅಂದ್ರೆ 2 ಟೈಮ್ಸ್ ಆಫ್ ಎ 180 ಡಿಗ್ರಿ. ಉಳಿತಾ? ಯಾಕೆ ಹೇಳ್ರಿ? ಎ ಅಂದ್ರೆ ಬಿ, ಅಲ್ಲಿ ಎ ಪ್ಲಸ್ ಬಿ 180. ಎ ಬರ್ತಿ ಬಿ ಅಂದ್ರೆ ಎ ಪ್ಲಸ್ ಎ ಅಂದ್ರೆ 2 ಟೈಮ್ಸ್ ಆಫ್ ಎ ಇಸ್ ಈಕ್ವಲ್ ಟು 180 ಡಿಗ್ರಿ. ಇಂಟು 2 ಇದಕ್ಕೆ ಏನಾಗುತ್ತೆ? ಅವಾಗ 180 ಡಿವೈಡ್ ಬೈ 2 2 ಒಂದೇ 290. ಅವಾಗ ಆಂಗಲ್ ಎ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 90 ಡಿಗ್ರಿ. If angle A is equal to 90 degree, it means angle B is also 90 degree. Angle A is equal to angle B. ಹೌದಾ? ಕ್ಲಿಯರ್ ಆಗಿದೆ? ಹಾಗಾದ್ರೆ angle A is equal to 90 degree as it is angle B is also 90 degree. If angle A and angle B both are 90 degree, then we can say that angle D and angle C they are also 90. Angle C no 90 degree ಮತ್ತೆ angle D no 90 degree. ಒಂದು ವೇಳೆ ಇವು ನಾಲ್ಕು ಕೋನಗಳು 90 ಡಿಗ್ರಿ ಆಗಿತ್ತಂದ್ರೆ ಅವಾಗ ಈ ಸಮಾಂತರ ಚತುರ್ಭುಜವನ್ನು ಏನೆಂದು ಕರೆಯಲಾಗುತ್ತದೆ? ಆಯ್ತು, ಕ್ಲಿಯರ್ ಆಗಿದೆ? ಹಾಗಾದ್ರೆ ಇಲ್ಲಿ ಬರೀಬೇಕು ನಾವು therefore the given parallelogram is rectangle. ಕೊಟ್ಟಂತ ಸಮಾಂತರ ಚತುರ್ಭುಜವು ಏನಾಗಿದೆ? ಆಯತವಾಗಿದೆ. ಬರೀತೀರಾ ಇದನ್ನ? ನೀವು ಕಾರಣ ನೆನಪಿಟ್ಟು ಬರೀಬೇಕಾ? ಯಾಕಂದ್ರೆ ನನ್ನ ಜಾಗ ಇಲ್ಲ, ನಾನು ಬರೆಯತ್ತಿಲ್ಲ. ಬಟ್ ನೀವೇ ಬರೀಬೇಕು therefore. ಆದ್ದರಿಂದ ಕೊಟ್ಟಂತ ಸಮಾಂತರ ಚತುರ್ಭುಜ ಏನಾಗಿದೆ? ಆಯತವಾಗಿದೆ. therefore the given parallelogram is rectangle because all angles are 90 degree. Parallelogram ದಾಗ 90 degree ಇರಬೇಕಂತ ಏನಿಲ್ಲ. ಬಟ್ ಅಪೋಸಿಟ್ ಆಂಗಲ್ಸ್ ಈಕ್ವಲ್. ಪ್ಯಾರಲೋಗ್ರಾಮ್ ಈ ರೀತಿ ಇರ್ತದಲ್ಲ ಪ್ಯಾರಲೋಗ್ರಾಮ್. ಇದ್ರಾಗ ಕಂಡೀಷನ್ ಏನಿರ್ತಲ್ಲ, ಈ ಆಂಗಲ್ ಈಕ್ವಲ್ ಇರಲ್ಲ, ಈ ಆಂಗಲ್ಗೆ ಈ ಆಂಗಲ್ ಅಪೋಸಿಟ್ ಆಂಗಲ್ಸ್ ಗಳು ಈಕ್ವಲ್ ಇರಬೇಕಂತ ಐತಿ. ಬಟ್ ಪರ್ಟಿಕ್ಯುಲರ್ ಆಗಿ ಎಲ್ಲಾ ಆಂಗಲ್ಸ್ ಗಳು 90 ಡಿಗ್ರಿನೇ ಇರಬೇಕಂದ್ರೆ ದಟ್ ಪ್ಯಾರಲೋಗ್ರಾಮ್ ಬಿಕಮ್ಸ್ ರೆಕ್ಟಾಂಗಲ್. ಅಂದ್ರೆ ಆ ಸಮಾಂತರ ಚತುರ್ಭುಜ ಏನಾಗುತ್ತದೆ? ಆಯತವಾಗುತ್ತದೆ. ಕ್ಲಿಯರ್ ಆಗಿದೆ? ಫಸ್ಟ್ ಕ್ವಶನ್ ಅದು ಸೊಲ್ಯೂಷನ್ ಬರ್ಕೋರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತಾನೆ. ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ABCD ಒಂದು ಚೌಕವಾಗಿದೆ. ಅಂದ್ರೆ ABCD ಒಂದು ಸ್ಕ್ವೇರ್ ಅಂತ. ಸ್ಕ್ವೇರ್ ನ ಲಕ್ಷಣಗಳೇನು ಹೇಳ್ರಿ? ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲಾ ಭಾಗಗಳು ಪರಸ್ಪರ ಏನಾಗಿರ್ತಾವೆ? ಸಮನಾಗಿರ್ತಾವೆ. ಹಾಗಾದ್ರೆ AB is equal to BC is equal to CD is equal to AD. AB is equal to BC is equal to CD is equal to AD. ನಾಲ್ಕು ಭಾಗಗಳು ಪರಸ್ಪರ ಸಮ. ABCD ಒಂದು ಚೌಕವಾಗಿದೆ. ಇದು ದತ್ತ. ಏನ್ ಪ್ರೂವ್ ಮಾಡಬೇಕಂದ್ರೆ ಆ ಚೌಕದ ಕರ್ಣಗಳು ಪರಸ್ಪರ
ಕರ್ಣಗಳ ಉದ್ದ ಪರಸ್ಪರ ಸಮನಾಗಿರ್ತಾವ ಅಂದ್ರೆ ಇದರ ಅರ್ಥ ಏನು ಆ ಸ್ಕ್ವೇರ್ ಒಳಗ ಆ ಲೆಂತ್ ಆಫ್ ಡಯಾಗ್ನಲ್ಸ್ ಗಳ ಲೆಂತ್ ಯಾವ ಎಸಿ ಅಂಡ್ ಬಿಡಿ ಇವು ಈಕ್ವಲ್ ಅದಾವ ಅಂತ ಒಂದೇದ್ದು ಪ್ರೂವ್ ಮಾಡಬೇಕಾಗಿತ್ತು ಏನ್ ಹೇಳ್ರಿ ಲೆಂತ್ ಆಫ್ ಡಯಾಗ್ನಲ್ಸ್ ಆರ್ ಈಕ್ವಲ್ ಕರ್ಣಗಳ ಉದ್ದ ಪರಸ್ಪರ ಏನಾಗಿರ್ತಾವ ಸಮನಾಗಿರ್ತಾವ ಫಸ್ಟ್ ಮತ್ತೆ ಎರಡನೇದು ಏನ್ ಪ್ರೂವ್ ಮಾಡ್ಬೇಕಂದ್ರೆ ಕರ್ಣಗಳು ಪರಸ್ಪರ ಅರ್ಧಿಸ್ತಾವ ಅಂತ ಅಂದ್ರೆ ಡಯಾಗ್ನಲ್ಸ್ ಗಳು ದೇ ವಿಲ್ ಬೈಸೆಕ್ಟ್ ಈಚ್ ಅದರ್ ಯಾವಾಗ ಎರಡು ಡಯಾಗ್ನಲ್ಸ್ ಗಳು ಬೈಸೆಕ್ಟ್ ಮಾಡಿದ್ವಂದ್ರೆ ಅವಾಗ ಏನಾಗುತ್ತೆ ಅನ್ನೋದು ಓಡಿ ಎಷ್ಟಿರ್ತೈತಿ ಓಬಿ ಏನಾಗುತ್ತೆ ಅಷ್ಟೇ ಆಗುತ್ತೆ ಮತ್ತೆ ಓಸಿ ಎಷ್ಟಿರ್ತೈತಿ ಓಎ ಏನಾಗುತ್ತೆ ಅಷ್ಟೇ ಇದು ಸೆಕೆಂಡ್ ಒಂದು ಪ್ರೂವ್ ಮಾಡೋದು ಗಿವನ್ ಬರೀ ಏನೈತಿ ಎಬಿಸಿಡಿ ಒಂದು ಚೌಕ ಎಬಿಸಿಡಿ ಇಸ್ ಅ ಸ್ಕ್ವೇರ್ ಎರಡನೇ ಅದರ ಪ್ರೂವ್ ಮಾಡಬೇಕಾಗಿದ್ದೇನು ದ ಲೆಂತ್ ಆಫ್ ಅ ಡಯಾಗ್ನಲ್ಸ್ ಆರ್ ಈಕ್ವಲ್ ಕರ್ಣಗಳ ಉದ್ದ ಪರಸ್ಪರ ಸಮನಾಗಿರ್ತವೆ ಮತ್ತೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದ್ರೆ ಡಯಾಗ್ನಲ್ಸ್ ವಿಲ್ ಬೈಸೆಕ್ಟ್ ಈಚ್ ಅದರ್ ಥರ್ಡ್ ಒನ್ ಏನಂದ್ರೆ ಕರ್ಣಗಳು ಏನು ಪರಸ್ಪರ ಅರ್ಧಿಸ್ತಾವಲ್ಲ ಅವು ರೈಟ್ ಆಂಗಲ್ ಒಳಗೆ ಅರ್ಧಿಸ್ತಾವ ಅಂದ್ರೆ ಕರ್ಣಗಳು ಪರಸ್ಪರ ಅರ್ಧಿಸ್ತಾವಲ್ಲ ಅವು ಲಂಬ ಕೋನವನ್ನು ಉಂಟು ಮಾಡ್ತದೆ ಅಂದ್ರೆ ಈ ಕರ್ಣಗಳ ನಡುವಿನ ಕೋನ ಕೋನ 1 ಕೋನ 2 ಕೋನ 3 ಕೋನ 4 ಇಲ್ಲಿ ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ ಅದಾವಂತ ಪ್ರೂವ್ ಮಾಡಬೇಕು ಕೋನ 1 ಕೋನ 2 ಕೋನ 3 ಮತ್ತೆ ಕೋನ 4 ಇದನ್ನಿಷ್ಟು ಪ್ರೂವ್ ಮಾಡಿದ್ರೆ ಈ ಕ್ವೆಶ್ಚನ್ ಕಂಪ್ಲೀಟ್ ಆಗುತ್ತೆ ಫಸ್ಟ್ ಏನ್ ಪ್ರೂವ್ ಮಾಡೋಣ ಅಂದ್ರೆ ಕರ್ಣಗಳ ಉದ್ದ ಪರಸ್ಪರ ಸಮನಾಗಿರ್ತಾವ ದಟ್ ಇಸ್ AC is equal to ಏನು BD AC is equal to ಏನಪ್ಪ BD ಇವೇ ಕರ್ಣಗಳು ಇವು ಸಮಾನ ಅಂತ ಪ್ರೂವ್ ಮಾಡಬೇಕು ಇದು ಪ್ರೂವ್ ಮಾಡಬೇಕಂದ್ರೆ ನಾನು ಎರಡು ಟ್ರಯಾಂಗಲ್ಸ್ ಗಳನ್ನ ಕಂಪೇರ್ ಮಾಡಬೇಕು ಯಾವ ಅಂದ್ರೆ ಟ್ರಯಾಂಗಲ್ ABC ಟ್ರಯಾಂಗಲ್ ABC ಅರ್ಥ ಆಗುತ್ತಲ್ಲ ಮತ್ತೆ ಇನ್ನೊಂದು ಟ್ರಯಾಂಗಲ್ ABC ಮತ್ತೆ ಇನ್ನೊಂದು ಟ್ರಯಾಂಗಲ್ BAD ಯಾವ್ದು ನೋಡ್ರಿ ಟ್ರಯಾಂಗಲ್ BAD ಫೀಲ್ ಬರೋದಿಲ್ಲ ಎಲ್ಲೆಲ್ಲದ ಟ್ರಯಾಂಗಲ್ ಇವು ABC ಅಂದ್ರೆ ಈ ಕಡೆ ಇರುವಂತ ಟ್ರಯಾಂಗಲ್ ಮತ್ತೆ BAD ಅಂದ್ರೆ ಈ ಕಡೆ ಇರುವಂತ ಟ್ರಯಾಂಗಲ್ ಫೀಲ್ ಬರೋದಿದೆ ಈ ರೀತಿ ಎರಡು ಟ್ರಯಾಂಗಲ್ಸ್ ಗಳನ್ನ ಕಂಪೇರ್ ಮಾಡಬೇಕು ಅದನ್ನ ಫಿಗರ್ ನೋಡಿ ಅವು ಟ್ರಯಾಂಗಲ್ಸ್ ಎಲ್ಲಿ ಬರ್ತಾವ ಅನ್ನೋದನ್ನು ಲಕ್ಷ್ಯ ಕೊಟ್ಟು ನೋಡಬೇಕು ಅಂದ್ರೆ ನಾವು ಕಂಪೇರ್ ಮಾಡುವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಹಾಗಂದ್ರೆ ಟ್ರಯಾಂಗಲ್ ABC ಮತ್ತು BAD ಗಳಲ್ಲಿ ಸಮನಾಗಿರುವುದು ಏನೆಂದರೆ ಟ್ರಯಾಂಗಲ್ ABC ಒಳಗೆ ಬರುವಂತ BC ಟ್ರಯಾಂಗಲ್ ABC ಒಳಗೆ ಬರುವಂತ BC ಅಂಡ್ ಟ್ರಯಾಂಗಲ್ BAD ಒಳಗೆ ಬರುವಂತ AD is equal to ಸಮ ಇರ್ತದೆ BC ಎಷ್ಟು ನೋಡು AD ಏನಿರುತ್ತಪ್ಪ ಅಷ್ಟೇ ಇರ್ತೈತಿ ಕಾರಣ BC ಎಷ್ಟು ಇರ್ತೈತಿ AD ಏನಿರ್ತೈತಿ ಅಷ್ಟೇ ಇರ್ತೈತಿ ತಿಳಿಲ್ಲ ಅಂದ್ರೆ ಚೌಕದ ಅಭಿಮುಖ ಬಾಹುಗಳು ಪರಸ್ಪರ ಇರ್ತವೆ ಅರ್ಥ ಆಗುತ್ತಲ್ಲ ದ ಸೈಡ್ಸ್ ಆಫ್ ಸ್ಕ್ವೇರ್ ದೇ ಆರ್ ಈಕ್ವಲಿ ಅರ್ಥ ಆಗುತ್ತಲ್ಲ ದೇ ಆರ್ ಈಕ್ವಲ್ ಇನ್ ಲೆಂತ್ ಅಂದ್ರೆ ಸಮನಾಗಿರ್ತವೆ ನೆಕ್ಸ್ಟ್ ಎರಡನೇದು AB ಎಷ್ಟು ನೋಡು BA ಎಷ್ಟು ಇರ್ತೈತಿ AB ಎಷ್ಟು ಇರ್ತೈತಿ BA ಏನಿರ್ತೈತಿ AB ಅನ್ನೋದು ಎಲ್ಲಿ ಬರ್ತೈತಪ್ಪ ಟ್ರಯಾಂಗಲ್ ABC ಒಳಗೆ AB ಬರ್ತದೆ BAD ಒಳಗೆ BA ಬರ್ತದೆ ಹಾಗಾದ್ರೆ ಎರಡು ಈಕ್ವಲ್ ಇರ್ತಾವೆ ಹಾಗಾದ್ರೆ ನಾವೇನಂತ ಬರೀತೀವಿ ಯಾವ ಬಾಹು ಸಾಮಾನ್ಯ ಬಾಹು ಕಾಮನ್ ಸೈಡ್ ಅಂತ ಬರೀತೀವಿ ಅರ್ಥ ಆಗುತ್ತಲ್ಲ ರೀಸನ್ ಬರಕ್ಕೆ ಬರ್ತಾಗತ್ತಲ್ಲ ನೆಕ್ಸ್ಟ್ ದ ಸೈಡ್ಸ್ ಆಫ್ ಅ ಸ್ಕ್ವೇರ್ ಮತ್ತೆ ಕಾಮನ್ ಸೈಡ್ ಇದೊಂದು ಬಾಹು ಈ ಬಾಹು ಸಮ ಆಯ್ತು ಮತ್ತೆ ಈ ಬಾಹುಗೆ ಇದೇ ಬಾಹು ಸಮ ಆಯ್ತು ನೆಕ್ಸ್ಟ್ ನಾವು ಏನ್ ಹೇಳ್ಬೋದು ಅಂದ್ರೆ ಟ್ರಯಾಂಗಲ್ ABD ಒಳಗೆ ಬರುವಂತ ಈ ಆಂಗಲ್ ಮತ್ತೆ ABC ಒಳಗೆ ಬರುವಂತ ಈ ಆಂಗಲ್ ಎರಡು ಎಷ್ಟು ಇರ್ತದೆ 90 ಡಿಗ್ರಿ ಇರ್ತದೆ ಹಾಗಾದ್ರೆ ನಾವೇನ್ ಹೇಳ್ಬೋದು ಅಂದ್ರೆ BAD ಅನ್ನೋ ಆಂಗಲ್ ಅನ್ನೋದೊಂದು ಆಂಗಲ್ ಮತ್ತೆ ABC ಅನ್ನೋದೊಂದು ಆಂಗಲ್ which is equal to 90 ಡಿಗ್ರಿ ಯಾಕಂದ್ರೆ ಅವು ಏನು ಕೋನಗಳು ಯಾವುದು ಚೌಕದ ಕೋನಗಳು ಅಥವಾ ಕಾಮನ್ ಇದರೊಳಗೆ ಬ್ರಾಕೆಟ್ ಒಳಗೆ ಗಿವನ್ ಅಂತ ಬರ್ತದೆ ಅಂದ್ರೆ ಚೌಕ ಅಂದ್ರೆ ಅದರಲ್ಲಿ ಎಷ್ಟು ಇರ್ತದೆ 2 ಡಿಗ್ರಿ ಇರ್ತದೆ 90 ಡಿಗ್ರಿ ಇರ್ತದೆ ನೆಕ್ಸ್ಟ್ ಈಗ ಏನಾಗ್ತಂದ್ರೆ ನಾವು ಬರ್ಕೊಳ್ಳುವಾಗ ಸ್ವಲ್ಪ ವೇರಿಯೇಷನ್ ಮಾಡಬೇಕಾಗಿತ್ತು ಏನಂದ್ರೆ ಫಸ್ಟ್ ನಾವು ಒಂದು ಬಾಹು ಬರಿಬೇಕಾಗಿತ್ತು ಆಮೇಲೆ ಕೋನ ಬರಿಬೇಕಾಗಿತ್ತು ಇನ್ನೊಂದೇ ಬರಿಬೇಕಾಗಿತ್ತು ಬಾಹು ಅಂದ್ರೆ ನಾನು ಏನ್ ಬಿಡ್ತಿದ್ದೆ ಅಲ್ಲಿ ಫ್ರಮ್ SAS ಅಂತ ಬಿಡ್ತಿದ್ದೆ ಅಂದ್ರೆ ಬಾ ಕೋ ಬಾ ನೀವು ಆ ನೋಟ್ಸ್ ಗಳು ಬರಿತಿರ್ತೀರಲ್ಲ ಸೊಲ್ಯೂಷನ್ ಫಸ್ಟ್ ಒಂದು ಬಾಹು ಬರೀರಿ ಆಮೇಲೆ ಕೋನ ಬರೀರಿ ಆಮೇಲೆ ಏನ್ ಬರೀರಿ ನಾ ಏನ್ ಬರ್ತೀನಿ ಬಾ ಕೋಟೆ ಬರ್ತೀನಿ ನೀವು ಸ್ವಲ್ಪ ವೇರಿಯೇಷನ್ ಹಿಂದೆ ಮುಂದೆ ಮಾಡಿ ಬರೀರಿ ಅವಾಗ ಬಾ ಸಿದ್ಧಾಂತದಿಂದ ಮೇಲಿರುವ ಎರಡು ತ್ರಿಭುಜಗಳು ಯಾವ್ಯಾವು ತ್ರಿಭುಜ ABC ಸರ್ವಸಮವಾಗಿದೆ ಯಾರಿಗೆ ತ್ರಿಭುಜ BAD if given two triangles if they are congruent then we can say that the congruence part of the triangles of a triangle that is BD and AC both are equal ಅಂದ್ರೆ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಆಗಿವೆ ಅಂದ್ರೆ ಈ ತ್ರಿಭುಜದ ಈ ಬಾಹು ಈ ತ್ರಿಭುಜದ ಈ ಬಾಹು ಪರಸ್ಪರ ಏನಾಗಿರ್ತಾವೆ ಸಮನಾಗಿರ್ತಾವ ಅಂದ್ರೆ ಬರೆದ್ಬಿಡು ಏನಂತ ತ್ರಿಭುಜ ABC ಒಳಗೆ ಬರುವಂತ ಯಾವುದು ACಯು ತ್ರಿಭುಜ BAD ಒಳಗೆ ಬರುವಂತ ಯಾವುದು BD ಪರಸ್ಪರ ಏನಾಗಿರ್ತೈತಿ ಸಮನಾಗಿರ್ತೈತಿ ರೀಸನ್ ಏನ್ ಬರಬೇಕು CP CT
ಕಾಂಗ್ರುಯೆನ್ಸ್ ಪಾರ್ಟ್ ಆಫ್ ದ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆನ್ಸ್ ಟ್ರಯಾಂಗಲ್ಸ್ ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು. ಹೌದಲ್ಲ? ಒಂದ್ ವೇಳೆ ಈ ತ್ರಿಭುಜಕ್ಕೆ ಸರ್ವಸಮ ಅಂದ್ರೆ ಈ ತ್ರಿಭುಜದ ಈ ಬಾಹು ಮತ್ತು ಈ ತ್ರಿಭುಜದ ಈ ಬಾಹುಗೆ ಪರಸ್ಪರ ಏನಾಗಿರ್ತದೆ? ಸಮನಾಗಿರ್ತದೆ. ಇವ ಏನು? ಲೆಂತ್ ಆಫ್ ಅ ಡಯಾಗನಲ್ಸ್, ಕರ್ಣಗಳ ಉದ್ದ ಪರಸ್ಪರ ಏನಾಗಿದ್ದಾವೆ? ಸಮನಾಗಿದ್ದಾವೆ. ಈಗ ಫಸ್ಟ್ ಒಂದು ನಾವೇನ್ ಮಾಡಿದ್ವಿ? ಸಾಧಿಸಿದ್ವಿ. ಈಗ ಸೆಕೆಂಡ್ ಒಂದು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂಬುದನ್ನು ಸಾಧಿಸಬೇಕು. ಫಸ್ಟ್ ನೀವು ಬರ್ಕೋರಿ, ಆಮ್ಯಾಗ ಹೇಳ್ತಾನೆ. ಎರಡನೇದು ಏನ್ ಪ್ರೂವ್ ಮಾಡ್ಬೇಕಂದ್ರೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದ್ರೆ ಡಯಾಗನಲ್ಸ್ ವಿಲ್ ಬೈಸೆಕ್ಟ್ ಈಚ್ ಅದರ್, ಅದನ್ನ ಪ್ರೂವ್ ಮಾಡಬೇಕು. ಒಂದ್ ವೇಳೆ ಡಯಾಗನಲ್ಸ್ ಗಳು ಕರೆಕ್ಟ್ ಆಗಿ ಬೈಸೆಕ್ಟ್ ಮಾಡ್ಬಿಟ್ಟು ಅಂದ್ರೆ ಅವಾಗ ಏನಾಗುತ್ತೆ ಹೇಳ್ರಿ? OC ಎಷ್ಟಿರ್ತೈತಿ? OA ಎಷ್ಟಾಗತ್ತ? ಮತ್ತೆ OD ಎಷ್ಟಿರ್ತೈತಿ? OB ಏನಾಗತ್ತೆ? ಅಷ್ಟಾಗತ್ತೆ. ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಾ ಯಾವ ಟ್ರಯಾಂಗಲ್ಸ್ ಗಳನ್ನ ಕಂಪೇರ್ ಮಾಡ್ಬೇಕಂದ್ರೆ ಟ್ರಯಾಂಗಲ್ COD ಅಂದ್ರೆ ಮೇಲಿರುವಂತಹ ಈ ತ್ರಿಭುಜ ಮತ್ತ ಟ್ರಯಾಂಗಲ್ AOB ಇರುವಂತ ಕೆಳಗಿರುವಂತಹ ಈ ತ್ರಿಭುಜ, ಮೇಲಿರುವ ತ್ರಿಭುಜ ಮತ್ತು ಕೆಳಗಿರುವ ತ್ರಿಭುಜ ಎರಡೂ ತ್ರಿಭುಜಗಳನ್ನು ನಾವು ಹೋಲಿಕೆ ಮಾಡಿದರೆ ನಾವೇನ್ ಹೇಳ್ಬೋದಂದ್ರೆ ಈ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ ಎಂಬುದನ್ನು ನಾವು ಪ್ರೂವ್ ಮಾಡಬಹುದು. ನನ್ನ ಮಾತ್ರ ಅರ್ಥ ಮಾಡ್ಕೊರಿ. ಮೇಲಿರುವ ತ್ರಿಭುಜ ಮತ್ತು ಕೆಳಗಿರುವ ತ್ರಿಭುಜದಲ್ಲಿ ಯಾರಿಗೆ ಸಮ ಅಂದ್ರೆ ಈ ಕೋನಕ್ಕೆ ಸಮನಾಗಿರುತ್ತಾನೆ. ಕಾರಣ ಇದಕ್ಕೆ ನಾವು ಜಡ್ ರೂಲ್ ಅಂತ ಕರಿತೀವಿ, ಅಥವಾ ಅಲ್ಟರ್ನೇಟ್ ಆಂಗಲ್ಸ್, ಪರ್ಯಾಯ ಕೋನಗಳನ್ನು ಕರಿತೀವಿ. ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುವಾಗ ಆ ಸಮಾಂತರ ರೇಖೆಯನ್ನು ಒಂದು ಲೈನ್ ಕಟ್ ಮಾಡಿದ್ರೆ ಈ ಆಂಗಲ್ ಇರ್ತದೆ, ಮತ್ತೆ ಅದೇ ರೀತಿ ಈ ಕೋನಕ್ಕೆ ಇರ್ತದೆ ಸಮನಾಗಿರ್ತದೆ. ಇದಕ್ಕೆ ನಾವು ಯಾವ ಕೋನ ಅಂತ ಕರಿತೀವಿ? ಪರ್ಯಾಯ ಕೋನ ಅಥವಾ ಅಲ್ಟರ್ನೇಟ್ ಆಂಗಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಕೋನಕ್ಕೆ ಸಮ ಮತ್ತೆ ಈ ಕೋನಕ್ಕೆ ಸಮ ಅಂದ್ರೆ ಎರಡು ಕೋನಗಳು ಪರಸ್ಪರ ಸಮ, ಅದು ಕೋಕೋ ಅಥವಾ ಇನ್ನೊಂದು ಬಾಹು ಸಮ ಮಾಡಬೇಕು. ಬಾಹು ಸಮ ಮಾಡೋದು ಬಹಳ ಈಸಿ. CD ಯಾರಿಗೆ ಸಮ? AB. ಯಾಕೆ ಹೇಳ್ರಿ? ಚೌಕದ ಬಾಹುಗಳು ಪರಸ್ಪರ ಏನಿರ್ತಾವೆ? ಚೌಕ ಅಲ್ಲ, ಸ್ಕ್ವೇರ್ ಅಲ್ಲ, ಆಲ್ ಸೈಡ್ಸ್ ಆರ್ ಈಕ್ವಲ್. ಅಂದ್ರೆ ಈ CD ಎಷ್ಟಿರ್ತೈತಿ? AB ಏನಿರ್ತೈತಿ? ಒಂದು ಬಾಹು ಸಮ ಆಯ್ತು. ಅದೇ ರೀತಿ ಎರಡು ಕೋನಗಳೇನಾದ್ರು ಪರಸ್ಪರ ಸಮನಾಗೋದು ನಾವು ಯಾವ ರೀತಿ ಬೈತೀವಿ ನೋಡ್ರಿ. ಒಂದು ಮಾತು ಕೇಳ್ರಿಪ್ಪ. ತ್ರಿಭುಜ COD ಮತ್ತು AOB ಗಳಲ್ಲಿ ಕೋನ CDO ಸಮನಾಗಿದೆ ಯಾರಿಗೆ? ABO ನೋಡ್ರಿ. ABO ಅಂದ್ರೆ ಇತನ, CDO ಅಂದ್ರೆ ಇತ. ಈ ಆಂಗಲ್ ಈಕ್ವಲ್ ಐತಿ. ಕಾರಣ ಅಲ್ಟರ್ನೇಟ್ ಆಂಗಲ್ಸ್ ಅಂದ್ರೆ ಏನಪ್ಪ? ಪರ್ಯಾಯ ಕೋನಗಳು. ಆ ಶೃಂಗಾಭಿಮುಖ ಅಂತ ಒಂದು ಬರ್ತದೆ, ಅದು ಬೇರೆ ತಿಳಿಲ್ಲ. ಅದು ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ ನಾವು. ಅದು ಈ ಕೋನಕ್ಕೆ ಈ ಕೋನ, ಅದು ಶೃಂಗಾಭಿಮುಖ ಕೋನ, ಅದು ಸಂಬಂಧ ಬರಂಗಿಲ್ಲ. ಇಲ್ಲಿ ಪರ್ಯಾಯ ಕೋನ ಅಂದ್ರೆ ಈ ಕೋನಕ್ಕೆ ಈ ಕೋನ ಸಮ ಮತ್ತೆ ಈ ಕೋನಕ್ಕೆ ಈ ಕೋನ ಸಮ. ಈಗ ನಾ ಡೈರೆಕ್ಟ್ ಒಂದು ಕೋನ ಬರ್ತೀನಿ ಅಂತೇಳಿ ಇನ್ನೊಂದು ಕೋನ ಬರೆಯಂಗಿಲ್ಲ, ನಾನು ಇನ್ನೊಂದು ಬಾಹು ಬರ್ತೀನಿ. ಅದು ಬಾಹು ಯಾವ್ದು ನೋಡಪ್ಪ? CD = AB. CD = AB. ಇದು ಸ್ಕ್ವೇರ್ ಅಲ್ಲ? ಸ್ಕ್ವೇರ್ ಅಂದ್ರೆ ಸೈಡ್ಸ್ ಗಳೇನಿರ್ತಾವೆ? ಅಭಿಮುಖ ಬಾಹುಗಳು, ಚೌಕದ ಅಭಿಮುಖ ಬಾಹುಗಳು ಪರಸ್ಪರ ಇರ್ತವೆ ಸಣ್ಣ. ದತ್ತ ಅಥವಾ ಗಿವನ್ ಒಂದು ಕೋನ ಸಮ ಆಯ್ತು, ದಟ್ ಇಸ್ ಪರ್ಯಾಯ ಕೋನ. ಮತ್ತೆ ಬಾಹು ಸಮ ಆಯ್ತು, ಮತ್ತೆ ಇನ್ನೊಂದು ಕೋನನ ಸಮ ಐತಿ. ಯಾರು? DCO ಈ ಆಂಗಲ್ ಈಕ್ವಲ್ ಐತಿ. ಇಫ್ DCO which is equal to ಯಾರಪ್ಪ? BAO. ಹೌದಲ್ಲ? BAO DCO ಸಮನಾಗಿದೆ ಯಾರಿಗೆ? BAO ಈ ಕೋನ ಸಮನಾಗಿದೆ. ಅಗೇನ್ ಯಾವ ಆಂಗಲ್ಸ್? ಅಲ್ಟರ್ನೇಟ್ ಆಂಗಲ್ಸ್, ಪರ್ಯಾಯ ಕೋನಗಳು. ಹಾಗಾದ್ರೆ ಏನಾದ್ರೆ ಕೋನ ಸಮ ಆಯ್ತು, ಬಾಹು ಸಮ ಆಯ್ತು, ಕೋನ ಸಮ ಆಯ್ತು. ಅವಾಗ ನಾವೇನ್ ಹೇಳ್ಬೋದು? ಫ್ರಮ್ ASC ಅಲ್ಲ? ಹೌದನಲ್ಲ? ಈ A ಹೆಸರು ಬರಿ ಅಥವಾ ASC ಏನಾರ ಬರಿ. ಏನಾದ್ರು ಕೋನ ಬಾಹು ಕೋನ ಅಲ್ಲ? SAS ಅಂದ್ರೆ SAS ಅಲ್ಪ ASA ಅಂದ್ರೆ ಕೋಬಾಕೋ ಸಿದ್ಧಾಂತದಿಂದ ಏನ್ ಹೇಳ್ಬೋದು? ಮೇಲಿರುವ ಎರಡು ತ್ರಿಭುಜಗಳು ಯಾವ ತ್ರಿಭುಜ COD ಯು ಸರ್ವಸಮವಾಗಿದೆ ಯಾರಿಗೆ? ತ್ರಿಭುಜ AOBಗೆ. ಹಾಗಾದ್ರೆ ಮೇಲಿರುವ ತ್ರಿಭುಜ ಕೆಳಗಿರುವ ತ್ರಿಭುಜಕ್ಕೆ ಕೋಬಾಕೋ ಸಿದ್ಧಾಂತದಿಂದ ಸರ್ವಸಮವಾದರೆ ನಾವೇನ್ ಹೇಳ್ಬೋದು ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳಾದ ODಯು ಈ ತ್ರಿಭುಜದ OBಗೆ ಏನಾಗಿರ್ತದೆ? ಸಮನಾಗಿರ್ತದೆ. ಆಸ್ ಇಟ್ ಇಸ್ ಈ ತ್ರಿಭುಜದ ಕೆಳಗಿರುವ ತ್ರಿಭುಜದ OA ಮೇಲಿರುವ ತ್ರಿಭುಜದ OCಗೆ ಪರಸ್ಪರ ಏನಾಗಿರ್ತದೆ? ಸಮನಾಗಿರ್ತದೆ. ಒಂದ್ ವೇಳೆ ಇಫ್ OD = OB then OC = OA ಅಂದ್ರೆ therefore
ದ ಡಯಾಗ್ನಲ್ಸ್ ವಿಲ್ ಬೈಸೆಕ್ಟ್ ಈಚ್ ಅದರ್. ಕರ್ಣಗಳು ಪರಸ್ಪರ ಏನು ಮಾಡುತ್ತವೆ, ಅರ್ಧಿಸುತ್ತದೆ ಅಂತ ಹೇಳಿ ನೀವು ತಳಗ ರೀಸನ್ ಮಾಡಬಹುದು, ಬರೀಬಹುದು. ಈಗೇನು ಪ್ರೂವ್ ಆತ, ಸೆಕೆಂಡ್ ಒಂದು ಪ್ರೂವ್ ಆತ. ಯಾವ್ಯಾವ ಟ್ರಯಾಂಗಲ್ಸ್ ಅನ್ನ ಕಂಪೇರ್ ಮಾಡಿದ್ವಿ, ಮೇಲಿರುವ ತ್ರಿಭುಜ ಮತ್ತು ಕೆಳಗಿರುವ ತ್ರಿಭುಜ, ಪರ್ಯಾಯ ಕೋನ ಅಥವಾ ಮತ್ತು ತ್ರಿಭುಜದ ಅಭಿಮುಖ ಭಾವಗಳು ತಿಳಿಲಿಲ್ಲ. ಈ ರೀತಿಯಾಗಿ ನೀವು ಪ್ರೂವ್ ಮಾಡಿದ್ರಿ. ನೆಕ್ಸ್ಟ್ ಲಾಸ್ಟ್ ಒನ್ ಏನಂದ್ರೆ ಆಂಗಲ್ 1, ಆಂಗಲ್ 2, ಆಂಗಲ್ 3, ಆಂಗಲ್ 4 ಯಾವ ಡಿಗ್ರಿ ಅದನ್ನ ಪ್ರೂವ್ ಮಾಡೋಣ. ಇದು ಕ್ಲಿಯರ್ ಆಗೈತಲ್ಲ, ಬರ್ಕೋರಿ ನೀವು. ಇದೇ ಕ್ವಶನ್ ಒಳಗೆ ಲಾಸ್ಟ್ ಒನ್ ಏನು ಪ್ರೂವ್ ಮಾಡಬೇಕಂದ್ರೆ ಕರ್ಣಗಳು ಪರಸ್ಪರ ಲಂಬ ಕೋನದಲ್ಲಿ ಅರ್ಧಿಸುತ್ತದೆ. ಅಂದ್ರೆ ಅವೇನು ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಆ ಇಂಟರ್ಸೆಕ್ಟ್ ಆದಾಗ ಅವು ಯಾವ ಡಿಗ್ರಿ ಒಳಗೆ ಇಂಟರ್ಸೆಕ್ಟ್ ಆಗ್ತಾವು, 90 ಡಿಗ್ರಿ ಒಳಗೆ ಇಂಟರ್ಸೆಕ್ಟ್ ಆಗ್ತಾವ ಎಂಬುದನ್ನು ಪ್ರೂವ್ ಮಾಡಬೇಕು. ಅದ್ರೆ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು. ಯಾವ ರೀತಿ ಇದನ್ನು ಪ್ರೂವ್ ಮಾಡ್ಬೇಕಂದ್ರೆ ಮೊದಲೇದು ನಾವು ತ್ರಿಭುಜಗಳನ್ನ ಯಾವ ರೀತಿ ಕಂಪೇರ್ ಮಾಡಬೇಕು, ಯಾವ ತ್ರಿಭುಜಗಳನ್ನ ಕಂಪೇರ್ ಮಾಡಬೇಕು ಅದನ್ನ ಕರೆಕ್ಟ್ ಆಗಿ ತಿಳ್ಕೋಬೇಕು. ನಾವು ಯಾವ ತ್ರಿಭುಜಗಳನ್ನು ಕಂಪೇರ್ ಮಾಡ್ತೀವಿ ಅಂದ್ರೆ ತ್ರಿಭುಜ AOB, ತ್ರಿಭುಜ ಯಾರಲ್ಲಿ AOB ಮತ್ತು AOB ಒಂದಾದ ನೆಕ್ಸ್ಟ್ AOD, ತ್ರಿಭುಜ AOD. ಆಗಲೇ ನಾವೇನ್ ಮಾಡಿದ್ವಿ ನೋಡ್ರಿ, ಮೇಲಿರುವ ತ್ರಿಭುಜ ಮತ್ತು ಕೆಳಗಿರುವ ತ್ರಿಭುಜನ ಕಂಪೇರ್ ಮಾಡಿದ್ವಿ ಹೌದಾ. ಮತ್ತೆ ಅದಕ್ಕೆ ಫಸ್ಟ್ ಕ್ವಶನ್ ಆಗ ಈ ತ್ರಿಭುಜ ಮತ್ತು ಈ ತ್ರಿಭುಜನ ಕಂಪೇರ್ ಮಾಡಿದ್ವಿ. ಈಗ ಹಂಗಲ್ಲ, ಬಾಜು ಇರುವಂತಹ ತ್ರಿಭುಜಗಳು ಯಾವ್ಯಾವು, ಒಂದು AOB ಮತ್ತು ಇನ್ನೊಂದು AOD. ಈ ತ್ರಿಭುಜಗಳನ್ನ ನೀವು ಕಂಪೇರ್ ಮಾಡಬೇಕು. ಈ ತ್ರಿಭುಜ, ಈ ಎರಡೂ ತ್ರಿಭುಜಗಳಲ್ಲಿ ಏನೇನು ಸಿಮಿಲಾರಿಟಿ ಅದಾವ ಒಂದು ನೋಡ್ಬೋದು. ಮೊದಲೇದು OA ಎಷ್ಟು ಇರ್ತೈತಿ, OA ಅಷ್ಟಂತ OA is equal to OA. ಯಾಕಂದ್ರೆ ಈ ತ್ರಿಭುಜದಾಗ OA ಬರ್ತಾಪ, ಈ ತ್ರಿಭುಜದಾಗ OA ಬರ್ತೈತಿ. ರೀಸನ್ ಏನ್ ಬರ್ತೀರಿ ನೋಡ್ರಿ ನೀವು, ಕಾಮನ್ ಸೈಡ್ ಅಂದ್ರೆ ಸಾಮಾನ್ಯ ಬಾಹು. ಕ್ಲಿಯರ್ ಆಗಿದೆ. ನೆಕ್ಸ್ಟ್ AD ಎಷ್ಟು ಇರ್ತೈತಿ, AB ಎಷ್ಟು ಇರ್ತೈತಿ, AD ಎಷ್ಟು ಇರ್ತೈತಿ, AB ಏನಿರ್ತೈತಿ ಅಷ್ಟೇ ಇರ್ತೈತಿ. AD is equal to AB. ಯಾಕಂದ್ರೆ ಸ್ಕ್ವೇರ್ ಅಲ್ಲ, ಸ್ಕ್ವೇರ್ ಒಳಗೆ ಆಲ್ ಸೈಡ್ಸ್ ಇರ್ತಾವ ಈಕ್ವಲ್. ಯಾಕಂದ್ರೆ ಈ ತ್ರಿಭುಜ ಬರುವಂತ AD, ಈ ತ್ರಿಭುಜ ಬರುವಂತ AB ಈಕ್ವಲ್ ಇರ್ತಾವ. ದಟ್ ಇಸ್ ಏನು ಗಿವನ್. ಕ್ಲಿಯರ್ ಆಗಿದೆ. ಹಾಗಾದ್ರೆ ಮೇಲಿರುವ ತ್ರಿಭುಜ ಮತ್ತು ಕೆಳಗಿರುವ ತ್ರಿಭುಜದಲ್ಲಿ OA is equal to OA ಮತ್ತೆ AD is equal to AB. ಮತ್ತೆ ಈ ತ್ರಿಭುಜ ಬರುವಂತ OD ಈ ತ್ರಿಭುಜ ಬರುವಂತ ಯಾವಿಗೆ OB ಗೆ ಪರಸ್ಪರ ಸಮನಾಗಿರ್ತವೆ. ಈಗ ಯಾಕಂದ್ರೆ ಜಸ್ಟ್ ಪ್ರೂವ್ ಮಾಡ್ಯಾವ ನಾವು, ಹೌದಲ್ಲ. ಈಗ ಆಲ್ರೆಡಿ ಪ್ರೂವ್ ಮಾಡ್ಯಾವ. ನಾವು ಏನ್ ಪ್ರೂವ್ ಮಾಡೇವಿ, ಕರ್ಣಗಳು ಪರಸ್ಪರ ಏನ್ ಮಾಡ್ತಾವ, ಅರ್ಧಿಸ್ತಾವ. ಕರ್ಣಗಳು ಪರಸ್ಪರ ಅರ್ಧಿಸಿದ್ರೆ OD ಎಷ್ಟಿರ್ತೈತಿ, OB ಏನಿರ್ತೈತಪ್ಪ. ಈಗ ಜಸ್ಟ್ ಪ್ರೂವ್ ಮಾಡಿದ್ನಲ್ಲ, OD ಎಷ್ಟಿರ್ತೈತಿ, OB ಎಷ್ಟಿರ್ತೈತಿ, ಅದಕ್ಕೆ ಪ್ರೂವ್ಡ್ ಅಂತ ಬರ್ತದೆ, ಅಂದ್ರೆ ಸಾಧಿಸಿದೆ. ಈಗ ಜಸ್ಟ್ ಹಿಂದೆ ಸಾಧಿಸೇ ನಿಲ್ಲಿಲ್ಲ. ಹಾಗಾದ್ರೆ ಈ ತ್ರಿಭುಜದಲ್ಲಿ ಸಾಮಾನ್ಯ ಬಾಹು ಮತ್ತು ಚೌಕದ ಬಾಹುಗಳು ಪರಸ್ಪರ ಸಣ್ಣಾಗಿರ್ತವೆ. ಇದು ಸಾಮಾನ್ಯ ಬಾಹು ಆದ್ರಿಂದ ಸಣ್ಣಾಗಿರ್ತದೆ. ಮತ್ತೆ ಇದು ಇದು ಅನ್ನೋದು ಈ ಜಸ್ಟ್ ಸಾಧಿಸಿಲ್ಲ. ಹಾಗಾದ್ರೆ ಈ ಎರಡೂ ತ್ರಿಭುಜಗಳಲ್ಲಿ ಬಾಬಾ ಸಿದ್ಧಾಂತದಿಂದ ಫಾರ್ಮ್ SSS, ಬಾಬಾ ಅಂದ್ರೆ ಮೂರು ಬಾಹುಗಳು ಪರಸ್ಪರ ಏನಾದವು ಅದಲ್ಲ. ಬಾಹುಗಳು ಸಮನಾಗಿದ್ದರೆ ನಾವು ಹೇಳ್ಬೋದು ಈ ತ್ರಿಭುಜ ಪರಸ್ಪರ ಏನಾಗಿರ್ತದೆ, ಸರ್ವಸಮ. ಏನು ಯಾವ್ಯಾವ ಟ್ರಯಾಂಗಲ್ ಯಾವುದು, AOB is congruent to ಸರ್ವಸಮ ಟು ಯಾರಿಗೆ, AOD. ಹೌದನಲ್ಪ. ಈ ತ್ರಿಭುಜಕ್ಕೆ ಏನಾಗೈತಿ, ಸರ್ವಸಮ. ಒಂದ್ ವೇಳೆ ಈ ಎರಡೂ ತ್ರಿಭುಜಗಳು ಈ ತ್ರಿಭುಜ ಸರ್ವಸಮ ಆದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾದಂತಹ ಈ ಕೋನಗಳು, ಕೋನ 1 ಎಷ್ಟಿರ್ತದೆ, ಕೋನ 4 ಏನಿರ್ತದೆ ಅಷ್ಟೇ ಇರ್ತದೆ. ಯಾಕೆ ಹೇಳ್ರಿ, ರೀಸನ್ CP CT. ಕ್ಲಿಯರ್ ಆಗೈತಾ. ನನ್ನ ಮಾತಾಡ್ತಾ ಮಾಡ್ಕೊರಿ. ನಾ ಏನ್ ಪ್ರೂವ್ ಮಾಡಿದ, ಈ ತ್ರಿಭುಜಕ್ಕೆ ಸರ್ವಸಮ ಅಂದ್ರೆ ಮೂರು ಬಾಹುಗಳು ಸಮ ಅಂತ ಪ್ರೂವ್ ಮಾಡಿದ್ಯಾ. ಈ ಬಾಹುಗೆ ಅದೇ ಬಾಹು ಸಮ, ಸಾಮಾನ್ಯ ಬಾಹು, ಈ ಬಾಹು ಸಮ, ಚೌಕದ ಬಾಹುಗಳು ಪರಸ್ಪರ ಏನಾಗಿರ್ತಾವ, ಸಮನಾಗಿರ್ತಾವು. OD is equal to OB ಅನ್ನೋದು ಆಲ್ರೆಡಿ ನಾ ಏನ್ ಮಾಡಿದ್ದೆ, ಸಾಧಿಸಿದ್ದೆ. ಅದಕ್ಕೆ ಬಾಬಾ ಸಿದ್ಧಾಂತದಿಂದ ಮೇಲಿರುವ ಎರಡು ತ್ರಿಭುಜಗಳು ಪರಸ್ಪರ ಏನಾಗಿತ್ತು, ಸರ್ವಸಮ. ತ್ರಿಭುಜಗಳು ಸರ್ವಸಮ ಆದರೆ ಅವುಗಳ ಅನುರೂಪ ಕೋನಗಳಾದ 1 is equal to 4. ಯಾಕಂದ್ರೆ 1 ಈ ತ್ರಿಭುಜ ಬರ್ತದೆ, 4 ಈ ತ್ರಿಭುಜ ಬರ್ತದೆ. ಮತ್ತ ನಾನು ಮಾತಾಡ್ತಾ ನೋಡಿ, ಆಂಗಲ್ 1 ಪ್ಲಸ್ ಆಂಗಲ್ 4 is equal to 180 ಡಿಗ್ರಿ ಬರೀಬಹುದು. ಇದೊಂದು ಸ್ಟ್ರೇಟ್ ಲೈನ್ ಹೌದಾ. DOB is a straight line ಹೌದಲ್ಲ. ರೀಸನ್ ಏನು ಬರೀಬಹುದು, DOB is a line, straight line. If it is a straight line, the sum of angles on the straight line which is ಎಷ್ಟು 180 ಡಿಗ್ರಿ 180 ಡಿಗ್ರಿ ಹೌದನಲ್ಲಪ್ಪ. ಒಂದು ಸರಳ ರೇಖೆಯ ಮೇಲಿನ ಒಟ್ಟು ಕೋನಗಳು 180 ಡಿಗ್ರಿ ಅಂದ್ರೆ 1 ಪ್ಲಸ್ 4 ಎಷ್ಟು ಡಿಗ್ರಿ, 180 ಡಿಗ್ರಿ. ಮತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 1 ಎಷ್ಟು ಇರ್ತೈತಿ, 4 ಎಷ್ಟು ಇರ್ತೈತಿ, 4 ಎಷ್ಟು ಇರ್ತೈತಿ, 1 ಅಷ್ಟು ಇರ್ತೈತಿ. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರೆ ಕೋನ 1 ಎಷ್ಟು ಇರ್ತೀನಿ, ಕೋನ 4 ಮಧ್ಯೆ ಏನ್ ಬರ್ತೀನಿ, ಕೋನ 1 ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ,
180 ಡಿಗ್ರಿ. ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಕೋನ 1 ಪ್ಲಸ್ ಕೋನ 1 is equal to 2 times of ಕೋನ 1 is equal to 180 ಡಿಗ್ರಿ into 2 ಇದೇನಾಗುತ್ತೆ divided by 2 180 divided by 2 ಎರಡು ಒಂದೇ 290. ಯಾಕಂದ್ರೆ ಕೋನ 1 is equal to ಎಷ್ಟು ಡಿಗ್ರಿ 90 ಡಿಗ್ರಿ. ಕೋನ 1 ಎಷ್ಟು ಡಿಗ್ರಿ 90 ಡಿಗ್ರಿ. ನಾನು ಆಲ್ರೆಡಿ ಹೇಳಿನಿ ಕೋನ 1 ಏನಾದರೂ 90 ಡಿಗ್ರಿ ಆದರೆ ಕೋನ 4 ಎಷ್ಟು ಡಿಗ್ರಿ 90 ಡಿಗ್ರಿ. ಇದು ತಿಳಿಯಿಲ್ಲ. ಕೋನ 1 90 ಡಿಗ್ರಿ ಆದರೆ ಕೋನ 4 ಕೂಡ ಇದು ಕೂಡ 90 ಡಿಗ್ರಿ. ಒಂದು ವೇಳೆ ಇವನು 90 ಡಿಗ್ರಿ ಇವನು 90 ಡಿಗ್ರಿ ಅಂದರೆ ಇವನು 90 ಡಿಗ್ರಿ ಪ್ಲಸ್ ಸಿಮಿಲರ್ಲಿ ಅದೇ ರೀತಿ ಕೋನ 4 is also 90 ಡಿಗ್ರಿ. ಮತ್ತೆ ಕೋನ ಯಾರು 3 is also 90 ಡಿಗ್ರಿ. ಕೋನ 2 is also ಡಿಗ್ರಿ 90 ಡಿಗ್ರಿ. ಲಾಸ್ಟ್ ಏನ್ ಮಾಡಿದೆ ಸಾಧಿಸಿದೆ. ಕ್ಲಿಯರ್ ಆಗತ್ತಾ? ಈ ರೀತಿ ನೀವೇ ಮಾಡಬೇಕಂದ್ರೆ ಕರ್ಣಗಳು ಪರಸ್ಪರ ಲಂಬವಾಗಿ ವರ್ಧಿಸುತ್ತದೆ ಎಂಬುದನ್ನು ನೀವೇ ಮಾಡಬೇಕು ಪ್ರೂವ್ ಮಾಡಬೇಕು. ಕ್ಲಿಯರ್ ಆಗಿದೆ? ಈಗ ಎಷ್ಟನೇ ಕ್ವಶನ್ ಕಂಪ್ಲೀಟ್ ಮಾಡಿದ್ಪ? 2 ಕ್ವಶನ್ ಕಂಪ್ಲೀಟ್ ಮಾಡಿದ್ವಿ. ಈಗ 3rd ಕ್ವಶನ್ಗೆ ಹೋಗಿ ಬರ್ಕೊ. ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವಾಗಿದೆ. ಅಂದ್ರೆ ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್. ಇದೊಂದು ಸಮಾಂತರ ಚತುರ್ಭುಜವಾಗಿದೆ. ಸಮಾಂತರ ಚತುರ್ಭುಜದಲ್ಲೇ ಮತ್ತೇನು ಕ್ವಶನ್ ಕೊಟ್ಟಾನಂದ್ರೆ ಆ ಸಮಾಂತರ ಚತುರ್ಭುಜದ AC ಎಂಬ ಒಂದು ಕರ್ಣ ದ ಡಯಾಗೋನಲ್ AC ವಿಲ್ ಬೈಸೆಕ್ಟ್ ಆಂಗಲ್ A. ಅಂದರೆ AC ಎಂಬ ಕರ್ಣವು ಕೋನ A ಅನ್ನ ಕೋನಾರ್ಧಗೊಳಿಸಿದೆ. ಹಾಗಾದ್ರೆ AC ಏನಾರ A ಅನ್ನ ಕೋನಾರ್ಧಗೊಳಿಸಿದ್ರೆ ಈ X ಎಂಬ ಕೋನ Y ಎಂಬ ಕೋನಕ್ಕೆ ಏನಾಗುತ್ತದೆ ಸಮ ಆಗುತ್ತದೆ. ನಾನು ಮಾತಾಡ್ತಾ ಮಾಡ್ಕೊರಿ. ABCD ಅನ್ನೋದೊಂದು ಸಮಾಂತರ ಚತುರ್ಭುಜ ಮತ್ತೆ AC ಎಂಬ ಒಂದು ಕರ್ಣ ಕೋನ A ಅನ್ನ ಕೋನಾರ್ಧಗೊಳಿಸಿದ್ರೆ ಈ X ಎಂಬ ಕೋನ Y ಕೋನಕ್ಕೆ ಏನಾಗಿದೆ ಸಮನಾಗಿದೆ. ಇದು ದತ್ತ. ಇದು ದತ್ತ ಏನು ಸಮಾಂತರ ಚತುರ್ಭುಜ ಒಂದು ಮತ್ತೆ ಇದು ಕೋನಾರ್ಧ ಆಗೈತಿ. ಕೋನಾರ್ಧ ಅಂದ್ರೆ ಏನು X ಎಷ್ಟಿರ್ತೈತಿ Y ಏನಿರ್ತದಪ್ಪ ಅಷ್ಟೇ. ನಾವೇನ್ ಪ್ರೂವ್ ಮಾಡ್ಬೇಕಂದ್ರೆ AC ಎಂಬ ಬಾಹು ಕೋನ A ಅನ್ನ ಕೋನಾರ್ಧಗೊಳಿಸುವುದು ಅಷ್ಟೇ ಅಲ್ಲ ಕೋನ C ಅನ್ನು ಕೂಡ ಕೋನಾರ್ಧಗೊಳಿಸುತ್ತೆ ಅಂತ ಪ್ರೂವ್ ಮಾಡಬೇಕು. ನೋಡ್ರಿ AC ವಿಲ್ ಬೈಸೆಕ್ಟ್ ಆಂಗಲ್ C ಆಲ್ಸೋ. ಇಲ್ಲೇ AC ಯಾರನ್ನ ಬೈಸೆಕ್ಟ್ ಮಾಡೈತಿ A ಅನ್ನ ಬೈಸೆಕ್ಟ್ ಮಾಡಿದಂತ ಗಿವನ್ ಐತಿ. ಇಲ್ಲೇ AC C ಅನ್ನು ಕೂಡ ಬೈಸೆಕ್ಟ್ ಮಾಡುತ್ತಂತ ಬರೀಬೇಕು ಅಂದ್ರೆ ಪ್ರೂವ್ ಮಾಡ್ಬೇಕನ್ನ. ಹಾಗಾದ್ರೆ AC ಅನ್ನ C ಅನ್ನ ಬೈಸೆಕ್ಟ್ ಗೊಳಿಸಿದ್ರೆ ನಾವೇನು ಪ್ರೂವ್ ಮಾಡಬೇಕು P ಆಂಗಲ್ ಎಷ್ಟೈತಿ Q ಆಂಗಲ್ ಏನೈತಿ ಅಷ್ಟೇ ಅಂತ ಪ್ರೂವ್ ಮಾಡಬೇಕು. ಕೊಟ್ಟಿದ್ದೇನು X ಯಾರಿಗೆ ಸಮನಾಗಿದೆ Y. ಪ್ರೂವ್ ಮಾಡಬೇಕಾಗಿದ್ದೇನು P ಯಾರಿಗೆ ಸಮನಾಗಿದೆ Q ಗೆ. ತಿಳಿಲ್ಲ? ಯಾಕಂದ್ರೆ AC ಕೋನ A ಅನ್ನ ಕೋನಾರ್ಧಗೊಳಿಸಿದೆ ಅಂತ ಐತಿ. ನಾವೇನ್ ಪ್ರೂವ್ ಮಾಡ್ಬೇಕಾದ್ರೆ ಕೋನ C ಅನ್ನ ಕೋನಾರ್ಧಗೊಳಿಸಿದೆ ಅಂತ ಪ್ರೂವ್ ಮಾಡಬೇಕು. ಎರಡನೇದು ABCD ಅನ್ನೋದು ಒಂದು ರೋಂಬಸ್ ಅಂದ್ರೆ ABCD ಅನ್ನೋದು ವಜ್ರಾಕೃತಿ ಅಂತ ಪ್ರೂವ್ ಮಾಡಬೇಕು. ವಜ್ರಾಕೃತಿ ಅಂದ್ರೆ ಏನು ಸಮಾಂತರ ಚತುರ್ಭುಜದ 4 ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಆ ಸಮಾಂತರ ಚತುರ್ಭುಜ ಏನಾಗುತ್ತದೆ ವಜ್ರಾಕೃತಿ. ಸಮಾಂತರ ಚತುರ್ಭುಜದಲ್ಲಿ ಕೇವಲ ಅಭಿಮುಖ ಬಾಹುಗಳು ಮಾತ್ರ ಸಮ ಇರ್ತವೆ. ಅಂದ್ರೆ BC AB ಗೆ ಸಮ ಇರ್ತೈತಿ, AD BC ಗೆ ಸಮ ಇರ್ತೈತಿ. ಅಭಿಮುಖ ಬಾಹುಗಳು ಮಾತ್ರ ಸಮ ಇರ್ತವೆ. ಬಟ್ ಅದರ ಸಮಾಂತರ ಚತುರ್ಭುಜದ ವಜ್ರಾಕೃತಿ ಆತಂದ್ರೆ 4 ಬಾಹುಗಳು ಪರಸ್ಪರ ಏನಿರ್ತವೆ ಸಮನಾಗಿರ್ತವೆ. ಕ್ಲಿಯರ್ ಆಗಿದೆ? ಕ್ವಶನ್ ಕ್ಲಿಯರ್ ಆಗಿದೆ? ಹಾಗಾದ್ರೆ ದತ್ತ ಇದು ಸಾಧನೆ ಇದು ಅರ್ಥ ಆಗುತ್ತಾ? ಈಗ ನಾವೇನ್ ಮಾಡ್ಬೇಕಂದ್ರೆ ಸಾಧನೀಯದೊಳಗಿರುವಂತ AC ಎಂಬ ಕರ್ಣ C ಅನ್ನ ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಯಾವ ರೀತಿ ಪ್ರೂವ್ ಮಾಡಬೇಕು ಸ್ವಲ್ಪ ಚೂಟ್ ಕೇಳ್ರಿ. ಸಾಧನೆದೊಳಗೆ ಏನ್ ಬಿಡ್ತಂದ್ರೆ ಒಂದೇದು ಕೋನ X is equal to ಕೋನ Y ಅಂತ ಬರೀಬಹುದು. ನಾನು ಕೋನ X is equal to ಕೋನ Y ಏನನ್ನ ನೋಡಿ ಬರ್ತೀನಿ ನಾನು ದತ್ತ ಗಿವನ್ ಅಂತ ಬರೀಬೇಕು. ಬ್ರಾಕೆಟ್ ಒಳಗೆ ದತ್ತ ಅಂತ ಬರೀಬೇಕು. ಯಾಕಂದ್ರೆ ದತ್ತದಲ್ಲೇ ಹೇಳಿದ್ದಾನೆ ಏನಂತ AC ಎಂಬ ಕರ್ಣ ಕೋನ A ಅನ್ನ ಏನು ಗೊಳಿಸಿದೆ ಕೋನಾರ್ಧಗೊಳಿಸಿದೆ. ಹಾಗಾದ್ರೆ AC ಎಂಬ ಬಾಹು ಕೋನ A ಅನ್ನ ಕೋನಾರ್ಧಗೊಳಿಸಿದ್ರೆ X is equal to ಎಷ್ಟಾಗುತ್ತೆ Y. ಇದು ದತ್ತ. ಇದಕ್ಕೆ ಇಕ್ವೇಶನ್ ಏನಂದ್ರಿ 1 ಸಮೀಕರಣ 1. ಸಮೀಕರಣ 1 ಏನ್ ಹೇಳ್ರಿ X ಯಾರಿಗೆ ಸಮ Y ಗೆ ಸಮ. ನೆಕ್ಸ್ಟ್ ಇನ್ನೊಂದು ನಾನು ಏನ್ ಬಿಡ್ತೀನಿ ಅಂದ್ರೆ X Y ಗೆ ಸಮಾನ ಅದೇ X Q ಗೆ ಸಮ. X Q ಗೆ ಸಮ. X ಯಾಕೆ Q ಗೆ ಸಮ ಅಂದ್ರೆ ನೀವು ಮಾತ್ರ ಅರ್ಥ ಮಾಡ್ಕೊರಿ. ಇಲ್ಲಿ ನಾವು Z ರೂಲ್ ಅಂತ ಯೂಸ್ ಮಾಡ್ತೀವಿ. Z ರೂಲರ್ ಅಂದ್ರೆ ಅಥವಾ ಅದಕ್ಕೆ ಪರ್ಯಾಯ ಕೋನಗಳು ಅಥವಾ ಅಲ್ಟರ್ನೇಟ್ ಆಂಗಲ್ಸ್ ಅಂತ ಕರಿತೀವಿ. ಎರಡು ಬಾಹುಗಳು ಪರಸ್ಪರ ಸಮಾಂತರವಾಗಿದ್ದರೆ ಈ ಸಮಾಂತರವಾಗಿರುವ ಬಾಹುಗಳನ್ನು ಈ ರೀತಿ ಕಟ್ ಮಾಡಿದ್ರೆ ಈ ಆಂಗಲ್ ಎಷ್ಟಿದೆ ನೋಡ್ತಾ ಈ ಆಂಗಲ್ ಏನಿರ್ತೈತಿ ಅಷ್ಟು ಇದಕ್ಕೆ ನಾವು ಏನಂತ ಹೇಳ್ತೀವಿ Z ರೂಲ್. ಹಾಗಾದ್ರೆ Q ಗೆ ಪರ್ಯಾಯ ಕೋನ ಯಾವುದು X. ಅದಕ್ಕೆ ನಾವು ಬರ್ತದೆ X is equal to Q. ಇದಕ್ಕೆ ಇಕ್ವೇಶನ್ ಏನ ನಾನು 2. ಇದಕ್ಕೆ ನಾವು ಪರ್ಯಾಯ ಕೋನ ಅಥವಾ ಏನಂತೀವಲ್ಲ ಆಲ್ಟರ್ನೇಟ್ ಆಂಗಲ್ಸ್ ಅಂತ ಕರಿತೀವಿ. ಯಾರಿಗೆ ಯಾರು ಆಲ್ಟರ್ನೇಟ್ ಆಂಗಲ್
x ಗೆ ಯಾರು ಆಲ್ಟರ್ನೇಟ್ ಆಂಗಲ್ q ಗೆ ಅದೇ ರೀತಿ y ಗೆ ಯಾರು ಆಲ್ಟರ್ನೇಟ್ ನೋಡ್ರಿ y ಗೆ ಯಾರು ಆಲ್ಟರ್ನೇಟ್ p ಹಾಗಾದ್ರೆ y ಗೆ ಪರಿಹಾರ ಕೋನ p ಅದಕ್ಕೆ ನಾನು ಏನು ಬರ್ತೀನಿ p y ಇಕ್ವೇಶನ್ 3 ಇದಕ್ಕೂ ಕೂಡ ನಾವು ಏನು ಬರೀಬೇಕು ಯಾವ ಕೋನ ಪರ್ಯಾಯ ಕೋನ ಎರಡು ಪರ್ಯಾಯ ಕೋನಗಳು ಅಥವಾ ಎರಡು ಆಲ್ಟರ್ನೇಟ್ ಆಂಗಲ್ಸ್ಗಳು ಒಂದು ದತ್ತ ಏನು ಹೇಳುತ್ತದೆ x ಎಂಬ ಕೋನ ಯಾರಿಗೆ ಸಮನಾಗಿದೆ y ಪರ್ಯಾಯ ಕೋನ ಏನು ಹೇಳುತ್ತದೆ x q ಗೆ ಸಮ y p ಗೆ ಸಮ ಈಗ ನಾ ಏನು ಪ್ರೂವ್ ಮಾಡಬೇಕಂದ್ರೆ ಹೆಂಗರ ಮಾಡಿ p ಎಂಬ ಕೋನ ಯಾರಿಗೆ ಸಮ q ಎಂಬ ಕೋನಕ್ಕೆ ಸಮ ಅಂತ ಪ್ರೂವ್ ಮಾಡಬೇಕು ಯಾವ ರೀತಿ ಈ ಮೂರು ಈಕ್ವೇಷನ್ಸ್ ಗಳನ್ನು ನಾವು ಹೋಲಿಸಬೇಕು ನನ್ನ ಮಾತು ಅರ್ಥ ಮಾಡ್ಕೊರಿ p q ಗೆ ಹೇಗೆ ಸಮ ಅಂದ್ರೆ ನನ್ನ ಮಾತು ಅರ್ಥ ಮಾಡ್ಕೊರಿ x y ಗೆ ಸಮ ಅದೇ x ಯಾರಿಗೆ ಸಮ q ಗೆ ಸಮ x y ಗೆ ಸಮ x q ಗೆ ಸಮ ಇದರರ್ಥ ಏನು y ಯಾರಿಗೆ ಸಮ q ಗೆ ಸಮ ಅರ್ಥ ಮಾಡ್ಕೊರಿ x ಇಬ್ಬರದ್ದು ಕಾಮನ್ ಅದ x ಅಂದ್ರೆ y ನ x ಅಂದ್ರೆ q ನ y ಅಂದ್ರೆ ಏನು q y ಅಂದ್ರೆ ಏನು q ನೋಡಿ x ಅಂದ್ರೆ y x ಅಂದ್ರೆ q x ಅಂದ್ರೆ y x ಅಂದ್ರೆ q ಅಂದ್ರೆ ಇದರರ್ಥ ಇಬ್ರು ಸೇಮ್ ಅಲ್ಲ ಇವರು ಹಾಗಾದ್ರೆ ಇದರರ್ಥ ಏನು y ಅಂದ್ರೆ ಏನು q ಹಾಗಾದ್ರೆ ಸಮೀಕರಣ 1 ಮತ್ತು 2 ರಿಂದ ನಾವು ಏನು ಹೇಳ್ಬೋದು y ಅಂದ್ರೆ q y ಅಂದ್ರೆ q ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ y ಅಂದ್ರೆ q ಅಂದ್ರೆ ಇದರರ್ಥ ಏನು y ನ ಬದಲಿಗೆ q ಬರೆದು ಬಿಡಬಹುದು ಫ್ರಮ್ ಇಕ್ವೇಶನ್ 1 2 ಮತ್ತೆ 3 ಮೂರನ್ನು ನಾವು ಹೋಲಿಸಿದಾಗ ಸಮೀಕರಣ 1 ಮತ್ತು 2 ಮತ್ತು 3 ರಿಂದ ನಾವು ಏನು ಹೇಳ್ಬೋದು ಅಂದ್ರೆ x ಅಂದ್ರೆ y x ಅಂದ್ರೆ q ಅದೇ ಎರಡು x ಅಂದ್ರೆ y q ಅಂದ್ರೆ ಇದರರ್ಥ ಏನು y ಅಂದ್ರೆ q y ಅಂದ್ರೆ q ಅಂದ್ರೆ ಇಲ್ಲಿ y ಅಂದ್ರೆ p ಐತಿ ಹಾಗಾದ್ರೆ ಇಂಡೈರೆಕ್ಟ್ ಆಗಿ ನಾವೇನು ಹೇಳ್ಬೋದು p ಅಂದ್ರೆ ಏನು q p q ಕ್ಲಿಯರ್ ಆಗೈತಾ ನನ್ನ ಮಾತು ಅರ್ಥ ಮಾಡ್ಕೊರಿ ಇದರಲ್ಲಿ ಎರಡು ಕಾಮನ್ ಅದಾವು ಎರಡದ್ರಾಗ x ಅದಾವು ಇಕ್ವೇಶನ್ 1 and 2 ಒಳಗ ಹಂಗಂದ್ರೆ ಇದ್ರಾಗ x ಐತಿ ಇದ್ರಾಗ x ಐತಿ ಹಂಗಂದ್ರೆ ಇತ ಅಂದ್ರೆ ಇತ y ಅಂದ್ರೆ q ಹಂಗಂದ್ರೆ y ಜಾಗದಾಗ q ಹಚ್ಚಬೇಕು ಅಥವಾ q ಜಾಗದಾಗ y ಹಚ್ಚಬೇಕು ನಾ ಏನು ಮಾಡ್ತೀನಿ ಅಂದ್ರೆ y ಸರಿಸಿ y ಜಾಗದಾಗ q ಹಚ್ಚಿಬಿಡ್ತೀನಿ ಹಂಗಂದ್ರೆ p ಏನಾಗುತ್ತೆ q ಹಂಗಂದ್ರೆ p q ಆತಂದ್ರೆ ಇಫ್ p q ಆಯ್ತಂದ್ರೆ ಒಂದು ವೇಳೆ p q ಗೆ ಸಮ ಆತಂದ್ರೆ ನಾವೇನು ಹೇಳ್ಬೋದು AC ಆದ್ದರಿಂದ AC ಎಂಬ ಬಾಹು ಯಾರನ್ನ ಕೋನಾರ್ಧಗೊಳಿಸುತ್ತದೆ AC will bisect AC ಯಾರನ್ನ ಬೈಸೆಕ್ಟ್ ಮಾಡುತ್ತಾರೆ ಆಂಗಲ್ C ಹೌದಾ AC will bisect ಆಂಗಲ್ C ಇದನ್ನ ಪ್ರೂವ್ ಮಾಡಬೇಕಾಗಿತ್ತು ಆದ್ದರಿಂದ AC ಎಂಬ ಕರ್ಣ ಕೋನ C ಅನ್ನು ಕೋನಾರ್ಧಗೊಳಿಸುತ್ತದೆ ದತ್ತ ಏನಿತ್ತು AC ಎಂಬ ಬಾಹು ಕೋನ A ಅನ್ನ ಕೋನಾರ್ಧಗೊಳಿಸುತ್ತದೆ A ಅನ್ನ ಕೋನಾರ್ಧಗೊಳಿಸಿದ್ದನ್ನ ನಾವು ತಗೊಂಡೋಗಿ ಏನು ಮಾಡಿದ್ದೀವಿ AC ಯಾರನ್ನ ಕೋನಾರ್ಧಗೊಳಿಸಿದೆ C ಕೋನಾರ್ಧಗೊಳಿಸಿದೆ ಅಂತ ಅದು ಬಟ್ ಇಲ್ಲಿ ಸ್ವಲ್ಪ ನೀವು ಪ್ಯಾಟರ್ನ್ ಅರ್ಥ ಮಾಡ್ಕೊರಿ ಫ್ರಮ್ 1 to 3 ಇದು ಕ್ಲಿಯರ್ ಆಗಿರಬೇಕು ಮಸ್ಟ್ ಅಂಡ್ ಶುಡ್ x ಅಂದ್ರೆ y x ಅಂದ್ರೆ q ಇದರರ್ಥ ಏನು ಇಬ್ರು ಸೇಮ್ ಅಂದ್ರ ಇತ ಅಂದ್ರೆ ಅತ ಅಂದ್ರೆ ಇತ ಅಂದ್ರೆ ಇದರರ್ಥ ಏನು ಇಬ್ರು ಸೇಮ್ y ಅಂದ್ರೆ q ಇಫ್ y q ಅಂದ್ರೆ p ಬರೀತೀನಿ y ಅಂದ್ರೆ q ಬರೆಯಂಗಿಲ್ಲ ಸಾರಿ y ಬದಲಿ ಏನು ಬರೀತೀನಿ q ಬರೀತೀನಿ ಕ್ಲಿಯರ್ ಆಗೈತಾ ಹಾಗಾದ್ರೆ y ಅಂದ್ರೆ q y ಬದಲಿ q ಬರ್ದೆ ಅವಾಗ p q ಆತು ಅವಾಗ ಫೈನಲ್ ಆಗಿ AC will bisect angle C ಇದರ ಫಸ್ಟ್ ಒಂದು ಪ್ರೂವ್ ಆತ ಈಗ ಸೆಕೆಂಡ್ ಒಂದು ಪ್ರೂವ್ ಮಾಡಬೇಕು ABCD ಅನ್ನೋದು ಏನಿದೆ ಒಂದು ವಜ್ರಾಕೃತಿ ಅಂದ್ರೆ ಏನು ನಾಲ್ಕು ಬಾಹುಗಳು ಪರಸ್ಪರ ಏನಾಗುತ್ತೆ ಸಮನಾಗುತ್ತೆ ಬರ್ಕೋರಿ ಪ್ರೂವ್ ಮಾಡಿ ಎರಡನೇದು ಈ ABCD ಎಂಬ ಸಮಾಂತರ ಚತುರ್ಭುಜವನ್ನ ಏನಂತ ಪ್ರೂವ್ ಮಾಡಬೇಕು ವಜ್ರಾಕೃತಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಮಾತ್ರ ಸಮ ಇರ್ತವು DC ಯಾರಿಗೆ ಸಮ AB ಗೆ ಸಮ AD ಯಾರಿಗೆ ಸಮ BC ಗೆ ಸಮ ಅದು ಸಮಾಂತರ ಚತುರ್ಭುಜದಲ್ಲಿ ಬಟ್ ಅದನ್ನ ತಗೊಂಡೋಗಿ ಏನಂತ ಪ್ರೂವ್ ಮಾಡ್ಬೇಕಂತೀಗ ರೋಂಬಸ್ ಅಥವಾ ವಜ್ರಾಕೃತಿಯಲ್ಲಿ ಏನಾಗುತ್ತೆ ನೋಡ್ರಿ ಅಭಿಮುಖ ಬಾಹುಗಳು ಅಷ್ಟೇ ಅಲ್ಲ ಪಾರ್ಶ್ವ ಬಾಹುಗಳು ಪರಸ್ಪರ AB BC ಸಮ BC AD ಗೆ ಸಮ AD ಯಾರಿಗೆ ಸಮ DC ಗೆ ಸಮ ನಾಲ್ಕು ಬಾಹುಗಳು ಪರಸ್ಪರ ಏನದಾವ ಸಮಾನ ಅಂತ ಪ್ರೂವ್ ಮಾಡ್ಬೇಕು ಅವಾಗ ಏನಾಗುತ್ತೆ ಅದು ಸಮಾಂತರ ಚತುರ್ಭುಜ ಏನಾಗುತ್ತಪ್ಪ ವಜ್ರಾಕೃತಿ ಅದಕ್ಕೆ ನಾ ಏನ್ ಮಾಡ್ಬೇಕಂದ್ರೆ ತ್ರಿಭುಜ ABC ಒಳಗ ತ್ರಿಭುಜ ABC ಈ ಕೆಳಗಿನ ತ್ರಿಭುಜ ABC ಒಳಗ ನಾ ಏನ್ ಮಾಡ್ತೀನಿ ಅಂತಪ್ಪ ಮೊದಲನೇದು ಕೋನ x ಕೋನ y ಬರೀಬೋದಾ ಕೋನ x ಕೋನ y ಯಾಕೆ ಹೇಳ್ರಿ AC ಎಂಬ ಕಾರಣ ಯಾರನ್ನ ಕೋನಾರ್ಧಗೊಳಿಸಿದೆ ಕೋನ A ಅನ್ನು ಏನು ಮಾಡಿದೆ ಕೋನಾರ್ಧಗೊಳಿಸಿದೆ AC ಲೈನ್ ಆಂಗಲ್ A ಅನ್ನು ಕೋನಾರ್ಧಗೊಳಿಸಿದ್ರೆ ಆಂಗಲ್ x ಇರ್ತೈತಿ y ಏನಿರ್ತೈತಿ ಅಷ್ಟೇ ಇರ್ತೈತಿ ಹಾಗಾದ್ರೆ x y ಅನ್ನೋದು ಏನಪ್ಪ ಇದು ದತ್ತ ಹಾಗಾದ್ರೆ ಬರ್ತಿದ್ದಲ್ಲ x ಏನು ಬರ್ತಿದ್ದ y ಈಗ ನಾನು ಮಾತಾಡ್ತಾ ಮಾಡ್ಕೊರಿ x y ಬರ್ತಿದ್ದ ಮತ್ತೆ ಆ y ಮತ್ತೆ ಯಾರಿಗೆ ಸಮ p ಗೆ ಸಮ ನೆನಪಿದೆ
y ಯಾರಿಗೆ ಸಮ p ಗೆ ಸಮ. ಅದಕ್ಕೆ ನಾನು ಏನ್ ಮಾಡ್ತೀನಿ p is equal to y. p is equal to y. p y ಯಾಕೆ ಸಮ ಹೇಳ್ರಿ p y ಯಾಕೆ ಸಮ ಹೇಳ್ರಿ ಒಂದಕ್ಕೊಂದು ಇದಕ್ಕೆ ನಾವೇನಂತ ಕರಿತೀವಿ ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು z ರೂಲ್ ಅಂತ ಕರಿತೀವಿ. ಈ ಆಂಗಲ್ ಅದಕ್ಕೆ ಈಕ್ವಲ್ ಈ ಆಂಗಲ್ ಇದಕ್ಕೆ ಈಕ್ವಲ್. ಈಗ ನಾವು ಏನು ತಿಳ್ಕೊಂಡ್ರೆ ನಾನು ಮಾತಾಡ್ತಾ ಮಾಡ್ಬಿಡಿ x is equal to y ಇದಕ್ಕೆ ದತ್ತ x is equal to y ದತ್ತ ಮತ್ತೆ ಅದೇ y ಯಾರಿಗೆ ಸಮ p ಗೆ ಸಮ. ಹಾಗಾದ್ರೆ x y ಗೆ ಸಮ p ನು ಕೂಡ y ಗೆ ಸಮ. ಇದರ ಅರ್ಥ ಏನು ಈಕ್ವೇಷನ್ 1 and 2 ಇಂದ x y ಗೆ ಸಮ p y ಗೆ ಸಮ ಇಬ್ರು y ಗೆ ಸಮ ಅಂದ್ರೆ ಇವರಿಬ್ರು ಪರಸ್ಪರ ಫ್ರಮ್ 1 and 2 ಸಮೀಕರಣ 1 ಮತ್ತು ಎಷ್ಟರಿಂದ 1 ಮತ್ತು 2 ರಿಂದ x y ಗೆ ಸಮ p ನು ಕೂಡ y ಗೆ ಸಮ ಅಂದ್ರೆ ಇದರ ಅರ್ಥ ಏನು x ಯಾರಿಗೆ ಸಮ p ಗೆ ಸಮ. x y ಗೆ ಸಮ p ನು ಕೂಡ y ಗೆ ಸಮ. ಹಾಗಾದ್ರೆ y y ತೆಗೆದು ಬಿಡು x ಯಾರಿಗೆ ಸಮ p ಗೆ ಸಮ. x ಏನಾರ p ಗೆ ಸಮ ಆದರೆ ತ್ರಿಭುಜ ABC ಯಲ್ಲಿ ಎರಡು ಕೋನಗಳು ಪರಸ್ಪರ ಸಮನಾಗಿದ್ದಾವೆ. x ಯಾರಿಗೆ ಸಮ p ಗೆ ಸಮ. ಹಾಗಾದ್ರೆ ಎರಡು ಕೋನಗಳು ಪರಸ್ಪರ ಸಮನಾಗಿದ್ದರೆ ಆ ಸಮನಾದ ಕೋನಗಳ ಅಭಿಮುಖ ಬಾಹುಗಳು ಪರಸ್ಪರ ಏನಾಗಿರ್ತವೆ ಸಮನಾಗಿರ್ತವೆ. ಅಂದ್ರೆ x ಗೆ ಅಭಿಮುಖ ಬಾಹು BC ಯು p ಗೆ ಅಭಿಮುಖವಾದಂತಹ AB ಗೆ ಪರಸ್ಪರ ಏನಾಗಿರ್ತದೆ ಸಮನಾಗಿರ್ತದೆ. ಹಾಗಾದ್ರೆ ನಾವು if x is equal to p ಒಂದು ವೇಳೆ x p ಗೆ ಸಮ ಆದರೆ we can say that if x is equal to p then it implies that BC is equal to ಏನು AB. BC ಯಾರಿಗೆ ಸಮ AB ಸಮ. ಒಂದು ವೇಳೆ BC AB ಗೆ ಸಮ ಅಂದ್ರೆ ಆ AB ಅನ್ನೋದು ನಾನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಸಮಾಂತರ ಚತುರ್ಭುಜದ ಬಾಹು. ಅದು AB ಅಗೇನ್ ಯಾರಿಗೆ ಸಮ BC ಗೆ ಸಮ. ಯಾಕೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಏನಾಗಿರ್ತವೆ ಸಮನಾಗಿರ್ತವೆ. AB ಎಷ್ಟಿರ್ತದೆ BC ಏನಿರ್ತದೆ ಅಷ್ಟೇ ಇರ್ತದೆ. BC AB ಯಾಕೆ ಸಮ ಹೇಳಿದ್ರೆ P ಯಾರಿಗೆ ಸಮ x ಗೆ. x p ಗೆ ಸಮ ಅಂತ ಹೇಳಿ x ನ ಅಭಿಮುಖ ಈ ಬಾಹು p ನ ಅಭಿಮುಖ ಈ ಬಾಹುಗಳು ಪರಸ್ಪರ ಸಮ. ಈ ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಇದಕ್ಕೆ ಅಭಿಮುಖ ಬಾಹು ಈತ ಇದಕ್ಕೆ ಅಭಿಮುಖ ಬಾಹು ಈತ ಪರಸ್ಪರ ಸಮನಾಗಿರ್ತವೆ. ಆದ್ದರಿಂದ BC is equal to AB that AB is equal to BC that BC ಮತ್ತೆ ಇನ್ನೊಂದೇನು ಆ BC ಮತ್ತೆ ಯಾರಿಗೆ ಈಕ್ವಲ್ ಇರ್ತೈತಿ AD. BC ಮತ್ತೆ ಯಾರಿಗೆ ಈಕ್ವಲ್ ಇರ್ತೈತಿ AD. ನಾಲ್ಕು ಬಾಹುಗಳು ಪರಸ್ಪರ ಏನಾಗುತ್ತೆ ಒಂದು ವೇಳೆ if all sides of the parallelogram if they are equal then the given parallelogram is rhombus. ಅಂದರೆ ಕೊಟ್ಟಂತಹ ಸಮಾಂತರ ಚತುರ್ಭುಜದಲ್ಲಿ ನಾಲ್ಕು ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಆ ಸಮಾಂತರ ಚತುರ್ಭುಜವು ಏನಾಗುತ್ತದೆ ವಜ್ರಾಕೃತಿ ಆಗುತ್ತದೆ. therefore the given parallelogram is rhombus. ಅಂದ್ರೆ ಕೊಟ್ಟಂತಹ ಸಮಾಂತರ ಚತುರ್ಭುಜವು ಈ ಸಮಾಂತರ ಚತುರ್ಭುಜವು ಏನಾಗಿದೆ ವಜ್ರಾಕೃತಿ ಆಗಿದೆ. ಕ್ಲಿಯರ್ ಆಗಿದೆ. ಈ ರೀತಿ ನೀವು ಡಿಟೇಲ್ ಆಗಿ ಮಾಡ್ಕೊಂಡು ರೀಸನ್ ಬರೀಬೇಕಲ್ಲ therefore ಅಂತ ಹಾಕಿ. ಕ್ಲಿಯರ್ ಆಗಿದೆ. ಇದು AB BC ಗೆ ಸಮ ಗೊತ್ತಾಗುತ್ತಲ್ಲ. AB BC ಗೆ ಸಮ ಕೋನಗಳು ಸಮ ಆದರೆ ತ್ರಿಭುಜದ ಲಕ್ಷಣಗಳು ತ್ರಿಭುಜಗಳ ಪಾಠ ಕಲಿತಿರಲ್ಲ ಆ ತ್ರಿಭುಜದ ಪಾಠದಲ್ಲಿ ಒಂದು ವೇಳೆ ಕೋನಗಳು ಸಮನಾಗಿದ್ದರೆ ಅವುಗಳ ಅಭಿಮುಖ ಬಾಹುಗಳು ಪರಸ್ಪರ ಏನಾಗಿರ್ತವೆ ಸಮನಾಗಿರ್ತವೆ. ಕ್ಲಿಯರ್ ಆಗಿದೆ. ಇದನ್ನ ಬರ್ಕೋರಿ.